ನನಗೆ ಕೊಡಲ್ಪಟ್ಟಂತ ಸಬ್ಜೆಕ್ಟ್ 23ನೇ ಕೀರ್ತನೆಯಲ್ಲಿ, ದಾವೀದನ ಕೀರ್ತನೆಯಲ್ಲಿ 23ರಲ್ಲಿ ರಕ್ಷಣೆಯ ಆ, 3 ಕಾಲಗಳ ವಿಷಯವಾಗಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಥವಾ ಹಿಂದಿನದು, ಇಂದಿನದು, ಮುಂದಿನ ವಿಷಯಗಳನ್ನ ನಾವು ಹೇಳಲಿಕ್ಕೆ ಕೊಡಲ್ಪಟ್ಟಿತ್ತು. ಆದ್ರೆ ಇದಕ್ಕೆ ನಾನು ಕುರಿತು ಆಲೋಚನೆ ಮಾಡುವಾಗ ಹೇಳುವಂತ ಸಂದರ್ಭ ಹೇಳಲಿಕ್ಕೆ ಸಿಕ್ಕಾಬಟ್ಟೆ ಇದೆ ಹೇಳಲಿಕ್ಕೆ. ಆದ್ರೆ ನನಗೆ ಸಿಕ್ಕಿದ್ದು ಈ ದಿವಸದಲ್ಲಿ ನಾನು ಕೆಲವು ದಿವಸಗಳ ಹಿಂದೆ ನಮ್ಮ ಒಬ್ಬರು ದೇವರ ಸೇವಕರು, ನಮ್ಮ ಗುಂಪಿನಲ್ಲಿರುವಂತ ದೇವರ ಸೇವಕರು ಕೂಡ ಮಾತಾಡುವಾಗ ಅವರು ಹೀಗೆ ಹೇಳಿದ್ರು, 2000 ವರ್ಷದಿಂದ ಈಚೆ ಸುಮಾರು 25 ವರ್ಷಗಳಲ್ಲಿ ಕಾಲಘಟ್ಟವು ವಿಪರೀತವಾಗಿ ಬದಲಾವಣೆ ಆಗಿದೆ ಅಂತ. ಅದಕ್ಕಿಂತ ಹಿಂದೆ ಒಂಥರವಾಗಿತ್ತು, 2000 ವರ್ಷ ಆದ ನಂತರ ಅದು ಒಂದು ಕಂಟ್ರೋಲ್, ಒಂದು ಹತೋಟಿಗೆ ಬಾರದಂತ ರೀತಿಯಲ್ಲಿ ಬಂದಿದೆ. ಅದು ಬರೀ ಸಾಮಾನ್ಯವಾದಂಥ ಸಭೆ ಅಲ್ಲ, ಈವನ್ ನಮ್ಮ ಕ್ರೈಸ್ತ ಸಭೆ, ಸಹೋದರ ಸಭೆಗಳಲ್ಲೂ ಆಗಿದೆ ಎಂಬುದಾಗಿ ಹೇಳ್ತಾ ಬಂದ್ರು. ಅದನ್ನು ಕುರಿತು ಆಲೋಚನೆ ಮಾಡುವಾಗ ನಾನು ಹೀಗೆ ಆಲೋಚನೆ ಮಾಡಿದೆ, ಸತ್ಯವೇದದ ಒಂದು ಪ್ರಾಮುಖ್ಯವಾದಂಥ ಸತ್ಯತೆಗಳನ್ನ ಮೊದಲು ನಾವು ತಿಳಿಬೇಕಾಗಿದೆ. ನಮಗೆ ತಿಳಿದಿದೆ, ನಿಮಗೆ ಗೊತ್ತಿದೆ, ಆದ್ರೆ ಅದನ್ನ ಇತರರಿಗೆ ಮನದಟ್ಟು ಕೊಡಬೇಕಾಗಿದೆ. 4 ವಿಧವಾದ ಹಂತಗಳ ಸತ್ಯತೆಗಳು. ಮೊದಲನೇದು ಬೇಸಿಕ್ ಟ್ರೂತ್ಸ್ ಅಥವಾ ಅಸ್ಥಿವಾರದ ಸತ್ಯತೆಗಳು. ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಟ್ರೂತ್ಸ್ ಅಥವಾ ಬಹುಮುಖ್ಯವಾದಂತಹ ಸತ್ಯತೆಗಳು. ಮೂರನೇದು ಇಂಪಾರ್ಟೆಂಟ್ ಟ್ರೂತ್ಸ್ ಅಂದ್ರೆ ಮುಖ್ಯವಾದ ಸತ್ಯತೆಗಳು. 4 ಮುಖ್ಯವಲ್ಲದಂತ ಸತ್ಯತೆಗಳು. ಮೊದಲನೇದಾಗಿ ಬೇಸಿಕ್ ಟ್ರೂತ್ಸ್, ಎರಡನೇದು ವೆರಿ ಇಂಪಾರ್ಟೆಂಟ್ ಟ್ರೂತ್, ಮೂರನೇದು ಇಂಪಾರ್ಟೆಂಟ್ ಟ್ರೂತ್, 4 ಅನ್ಇಂಪಾರ್ಟೆಂಟ್ ಟ್ರೂತ್. ಈ 2000 ವರ್ಷದಿಂದ ಈಚೆ ಬಂದಿರುವಂಥದ್ದು ಬೇಸಿಕ್ ಟ್ರೂತ್ ಅಥವಾ ಪ್ರಾರಂಭಿಕ ಅಸ್ಥಿವಾರದ ಸತ್ಯತೆಗಳನ್ನ ಕೈ ಬಿಟ್ಟ ರೀತಿಯಲ್ಲಿ ಅಥವಾ ಅದನ್ನ ಕಡೆಗಣಿಸುವಂತ ರೀತಿಯ ನಾಗರಿಕತೆ ಬೆಳೆದಿದೆ ಜನರ ಮಧ್ಯದಲ್ಲಿ, ವಿಶೇಷವಾಗಿ ಮಕ್ಕಳಿಗೆ ಬೋಧಿಸುವಂಥದ್ದು. ನಾನು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಆದ್ರೆ ನಾನು ಸೇವೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ನಾನು ಸತ್ಯವೇದನ ಕಲ್ತಿದ್ದೆ, ಸತ್ಯವೇದವಲ್ಲದೆ ವೇದಗಳನ್ನ ಕಲ್ತಿದ್ದೆ, ಕೆಲವಾರು ಫಿಲಾಸಫಿಕಲ್ ಬುಕ್ಸು ನಾನು ಓದಿದ್ದೆ. ಆದ್ರೆ ನಾನು ಸೇವೆಗೆ ಬಂದಾಗ ನನಗೆ ಸಿಕ್ಕಿದಂತ ವಾಕ್ಯ, ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ, ಮಕ್ಕಳ ಒಂದು ಪ್ರಾಮುಖ್ಯತೆಗೆ ಬಂದಾದ ನಂತರ ನಾನು ಅದಕ್ಕಾಗಿ ವಿಶೇಷವಾದ ಒಂದು ಡಿಪ್ಲೊಮಾ ಮಾಡಲಿಕ್ಕೆ, 6 ತಿಂಗಳು ಡಿಪ್ಲೊಮಾ ಮಾಡಲಿಕ್ಕೆ ಹೋದೆ. ಅದರಲ್ಲಿ ಓದುವಾಗ ಸುಮಾರು 36 ಸಬ್ಜೆಕ್ಟ್ಸ್ ಅಥವಾ ವಿಷಯಗಳನ್ನ ಕಲೀಲಿಕ್ಕಾಯ್ತು. 6 ತಿಂಗಳಲ್ಲಿ 36 ಸಬ್ಜೆಕ್ಟ್ ಕಲಿಯುವಾಗ ನಮಗೆ ಕಲಿಸಿದ್ದು ಹೀಗೆ, ಬರೀ ಔಟ್ಲೈನ್ ಮಾತ್ರ ಅಥವಾ ಬರೀ ಪ್ರಾಮುಖ್ಯವಾದಂಥ ವಿಷಯಗಳು ನಮ್ಮ ತಲೆಗೆ ತುಂಬಿದ್ರು. ಅದಾದ ನಂತರ ನಾವು ಅದನ್ನ ಧ್ಯಾನ ಮಾಡ್ತಾ ಬರುವಾಗ ಅದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಯ್ತು ಇನ್ನೂ ನಾನು ಚೇತರಿಸ್ಕೊಂಡಿಲ್ಲ. ಇಷ್ಟಕ್ಕೂ ನಾನು ಪತ್ರಿಕೆ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ಕನ್ನಡ ಓದುವಂಥವ್ರು ಎಲ್ಲರೂ ಆಶಿಸುವಂತ ತುತ್ತುಗಳು ಮಾಸಪತ್ರಿಕೆ ಸುಮಾರು 22 ವರ್ಷಗಳನ್ನ ನಡೆಸ್ತಾ ಬಂದೆ, ಈ ಕೊರೋನಾ ಬರೋ ಸಮಯದವರೆಗೂ. ಮತ್ತೆ ಟಿವಿಗಳಲ್ಲಿ 6 ಚಾನೆಲ್ಗಳಲ್ಲಿ ನಾನು ಕೊಡ್ತಾ ಬಂದೆ. ಮತ್ತೆ ಅಷ್ಟೇ ಅಲ್ಲದೆ ನಾನು ಕೆಲವಾರು ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೇನೆ, ಕೆಲವಾರು ಪುಸ್ತಕಗಳು ಬರೆದಿದ್ದೇನೆ. ಆ ಪುಸ್ತಕ ಸುಮಾರು 36 ಪುಸ್ತಕಗಳಲ್ಲಿ ನಾನು ಅನೇಕ ಕಡೆ ತಿಳಿಸಿದ್ದೇನೆ, ಬೇರೆಯವ್ರಿಗೆ ಮ್ಯಾಗಝಿನ್ ಕೂಡ ಕೊಟ್ಟಿದ್ದೇನೆ. ಆದ್ರೆ ಅದನ್ನು ಕೊಟ್ಟು ಕೂಡ ನನಗೆ ಎಲ್ಲ ಕಡೆ ಗೌರವ ಸಿಗ್ತದೆ. ಉದಾಹರಣೆಗೆ ನಾನು ನೋಡದೆ ಇದ್ದಂಥವ್ರು, ಕೇಳದೆ ಇದ್ದಂಥವ್ರು ಎಲ್ಲರೂ ನನ್ನನ್ನು ಗುರ್ತಿಡಿತಾರೆ, ನನ್ನ ಹೆಸರು. ಅಂದ್ರೆ ಒಂದು ವೇಳೆ ನನ್ನನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ನಾನು ಹೇಳಲಿಲ್ಲ, ಆದ್ರೆ ಈ ಮಧ್ಯದಲ್ಲಿ ನನಗೆ ವಯಸ್ಸಾಗ್ತಾ ಬಂತು. ಮತ್ತು ಅದೇ ಸಮಯದಲ್ಲಿ ನನ್ನ ಒಂದು ಪರಿಸ್ಥಿತಿ ಅಥವಾ ನನ್ನ ಈಗಿನ ಒಂದು ಪ್ರಪಂಚದಲ್ಲಿ ನೋಡುವಾಗ ನಾನು ಹೆಚ್ಚು ಪ್ರಯಾಣ ಮಾಡ್ಲಿಕ್ಕೆ ಕಷ್ಟಪಡ್ತೇನೆ. ಮತ್ತೆ ಹೆಚ್ಚು ಸಮಯ ನಾನು ಕಡಿಮೆ ಸಮಯದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ಐ ಆಮ್ ಎ ಟೀಚರ್, ನಾನು ಟೀಚ್ ಮಾಡ್ತೇನೆ. ಆ ಟೀಚರ್ನ ನಾನು ಸ್ವಲ್ಪ ಸೈಕಾಲಜಿ ಎಲ್ಲ ಓದಿದ್ರಿಂದ ಅದು ಸೈಕಾಲಜಿಕಲ್ ಆಗಿ ಅವರ ಮನಸ್ಸನ್ನು ಮುಟ್ಟುವಂತ ರೀತಿಯಲ್ಲಿ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಸೈಕಾಲಜಿಯಲ್ಲಿ, ಪೂರ್ತಿ ಸೈಕಾಲಜಿ ಅಲ್ಲ, ಮಕ್ಕಳ ಒಂದು ಮನೋಪರಿಸ್ಥಿತಿಯನ್ನ ಸತ್ಯವೇದಕ್ಕೆ ಅನ್ವಯಿಸಿಕೊಂಡು ನಾನು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಆ ರೀತಿಯಾಗಿ ನನಗೆ ಕೊಡಲ್ಪಟ್ಟಿತ್ತು.
ಅದರಲ್ಲಿ ನಾನು ಮೊದಲನೇದಾಗಿ ತಿಳಿಸಿದಂತೆ ಜ್ಞಾನೋಕ್ತಿ 2ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿದೆ, ಸೊಲೊಮೋನು, ಜ್ಞಾನಿಯಾದ ಸೊಲೊಮೋನು ದೇವರಿಂದ ಆರಿಸಲ್ಪಟ್ಟವನು. ಅವನು ಬರೆದದ್ದು ಜ್ಞಾನ, ವಿವೇಕ, ತಿಳುವಳಿಕೆ ಮತ್ತು 3 ವಿಷಯವನ್ನು ಬೇರೆ ಬೇರೆಯಾಗಿ ಹೇಳ್ತಾನೆ. ಅದನ್ನ ಸೈಕಾಲಜಿಕಲ್ ಆಗಿ ವ್ಯಾಲ್ಯೂಸ್ ಮತ್ತು ವಿವೇಕ ಅಂತಂದ್ರೆ ಪುಟ್ ಇಟ್ ಇನ್ ಟು ಪ್ರಾಕ್ಟೀಸ್ ಥ್ರೂ ಅವರ್ ಸ್ಕಿಲ್ಸ್ ಎಂಬುದಾಗಿ ನಾನು ಅದನ್ನು ಕಲಿತೆ. ಅದನ್ನೇ ಕುರಿತಾಗಿ ನಾನು ಜ್ಞಾನ ಎಂಬುದಾಗಿ ನಾನು ಜ್ಞಾನೋಕ್ತಿಗಳಲ್ಲಿ ಓದುವಾಗ ಸ್ಪಷ್ಟವಾಗಿ ಅದನ್ನು ಅನುಸರಿಸಿ ನಾನು ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದೆ. ದೇವರ ಕೃಪೆಯಿಂದ ಟ್ರೈನಿಂಗ್ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿನಾಮಿನೇಷನ್, ಬೇರೆ ಬೇರೆ ಗುಂಪುಗಳಿಗೆ ಟ್ರೈನಿಂಗ್ ಕೊಡ್ತಾ ಇರುವಾಗ ಎಲ್ಲರೂ ಆಶ್ಚರ್ಯಪಟ್ಟು, ಇಂದು ಕೂಡ ನನಗೆ ಇನ್ವಿಟೇಷನ್ ಬರ್ತಾ ಇದೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನನಗೆ ಕೊಪ್ಪಾಗೆ ಬಂದು ನೀವು, ನಾನು ಹೇಳಿದೆ ನಾನು ಅಷ್ಟು ದೂರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಚಿಂತೆ ಇಲ್ಲ, ಬನ್ನಿ ನಾವು ನಿಮಗೆ ಎಲ್ಲ ಸೌಕರ್ಯ ಕೊಡ್ತೇವೆ. ಕೊಡೋಗಿದ್ರೆ ನೀವು ಅರ್ಧ ಗಂಟೆ 3/4 ಗಂಟೆ ಕೊಡಬೇಡಿ, ದಿನಗಟ್ಟಲೆ ಕೊಡಿ, ಆಯ್ತು ಬನ್ನಿ ಅಂದ್ರೆ ಅದು ಬ್ರದರನ್ ಅಸೆಂಬ್ಲಿ. ಮತ್ತೆ ಇನ್ನು ಸುಮಾರು 1 ತಿಂಗಳ ಹಿಂದೆ ಇದಕ್ಕೆ ಗಂಗಾವತಿಗೆ ಹೋಗಿ 3 ದಿವಸಕ್ಕೆ ಹೇಳಿದ್ರು ಒಂದು ಬೈಬಲ್ ಕಾಲೇಜಿಗೆ, ECI ಬೈಬಲ್ ಕಾಲೇಜಿಗೆ. ಅದು ಕೊಡುವಾಗ 7 ದಿವಸ ಏರಿಸ್ಕೊಂಡ್ರು, ಯಾಕಂದ್ರೆ ನಮ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟು ಹೋಗಿ ಅಂತ. ನನ್ನನ್ನು ಹೊಗಳಿಕೊಳ್ಳುವುದಕ್ಕೆ ಹೇಳ್ತಾ ಇಲ್ಲ. ನನಗಿರುವಂಥದ್ದು ಹೃದಯ ಭಾರ ಏನಂದ್ರೆ 2 ತಿಮೋಥಿ 2:2 ಪ್ರಕಾರವಾಗಿ ನಿನಗೆ ತಿಳಿಸಲ್ಪಟ್ಟಂತ ದೇವರ ವಾಕ್ಯದ ಸತ್ಯಾರ್ಥಗಳನ್ನು ಇತರಿಗೆ ತಿಳಿಸಲಿಕ್ಕೆ ಯೋಗ್ಯರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಅಂತ. ಯಾಕಂದ್ರೆ ಈಗ ಎಲ್ಲ ಕಡೆ ನನ್ನ ಇನ್ವಿಟೇಷನ್ ಇದೆ, ಆದ್ರೆ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಕೈ ಕಾಲು ಮುರಿದಿದೆ, ತಲೆಗೇಟ್ ಬಿದ್ದಿದೆ, ಅಲ್ಲೆಲ್ಲ ಹೋಗಿದೆ, ಬಹಳ ವೀಕ್ ಆಗಿದ್ದೇನೆ. ಆದ್ರೆ ನನಗೆ ಇರುವಂತ ಭಾರ ಅಧಿಕವಾಗ್ತಾ ಇದೆ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇದು ಪ್ರಾರಂಭಿಕವಾಗಿ ನಾನು ಹೇಳಿದೆ, ಮುಂದೆ ನಾನು ಹೇಳಿಕ್ಕೆ ಹೋಗುವಾಗ ಇರುವಂತ ವಿಷಯ, ಪ್ರಾಮುಖ್ಯವಾದಂತ ವಿಷಯ, ದಾವೀದನ ಕೀರ್ತನೆ 23ನೇ ಕೀರ್ತನೆ. ನಾನು ಕಟ್ ಮಾಡ್ತೇನೆ, ವಿಷಯಕ್ಕೆ ಬರ್ತೇನೆ. 23ನೇ ಕೀರ್ತನೆ ದಾವೀದನು ರಚಿಸಿದ್ದು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಗಿಂತ 1000 ವರ್ಷ ಹಿಂದೆ ಇದು ಪ್ರವಾದನಾ ರೂಪವಾಗಿ ಬರೆಯಲ್ಪಟ್ಟಿದ್ದು. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. 1000 ವರ್ಷದ ಸುಮಾರು ಅಂದಾಜು 1000 ವರ್ಷದ ಹಿಂದೆ ಬರೆಯಲ್ಪಟ್ಟಿದ್ದು. ಅಷ್ಟೇ ಅಲ್ಲ, ಸುಮಾರು 1227ನೇ ಇಸ್ವಿ, ಈಗ ಸುಮಾರು 700 ವರ್ಷದ ಹಿಂದೆ ಸ್ಟೀಫನ್ ಲಾಂಗ್ಟನ್ ಎಂಬ ಒಬ್ಬ ಪಂಡಿತರು, ಅವರ ಮುಖಾಂತರವಾಗಿ ಅವರು ದೇವರ ವಾಕ್ಯದ ಒಂದು ಆಳವಾಗಿ ಪರಿಷ್ಕರಿಸಿದಂಥವ್ರು, ಅವರ ಮುಖಾಂತರವಾಗಿ ಅಧ್ಯಾಯಗಳಾಗಿ ಕಂಡುಹಿಡಿಯಲ್ಪಟ್ಟಿತ್ತು, ಅಧ್ಯಾಯಗಳಾಗಿ ವಿಂಗಡಿಸಿ. ಅದುವರೆಗೂ ಅಧ್ಯಾಯಗಳಿರಲಿಲ್ಲ. 22, 23, 24 ಎಂಬುದಾಗಿ ಹೀಗೆ ಅಧ್ಯಾಯಗಳನ್ನಾಗಿ ಮಾಡಲ್ಪಟ್ಟಿತ್ತು. ಅದಾದ ನಂತರ 1448ರಲ್ಲಿ ರಬ್ಬಿ ನೇದನ್ ಎನ್ನುವಂಥವ್ರು ಅದನ್ನ ವಚನಗಳನ್ನಾಗಿ ವಿಂಗಡಿಸಿದ್ರು. ಅದ್ರಿಂದ ನಮಗೆ ಓದಲಿಕ್ಕೆ ಬಹಳ ಈಸಿ. ಆದ್ರೆ ಹಿಂದೆ ಅವೆಲ್ಲ ಇಲ್ಲದೆ ಒಂದೇ ಕಟ್ಟಿನಲ್ಲಿದ್ದಂತ ಸತ್ಯವೇದದ ಕೆಲವು ಭಾಗಗಳನ್ನು ನಾವು ಪ್ರತ್ಯೇಕವಾಗಿ ವಿಂಗಡವಾಗಿ ನಾವು ಓದ್ಲಿಕ್ಕೆ ಆಗ್ತಾ ಇಲ್ಲ. ಈ 2000 ವರ್ಷದಿಂದ ಈಚೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಸತ್ಯವೇದವನ್ನ ಪ್ರತಿ ದಿವಸ ಓದೋರಿದ್ದಾರೆ, ಒಂದು ವಾಕ್ಯವಾದ್ರೂ ಓದ್ಲಿಕ್ಕಿದ್ದಾರೆ. ಆದ್ರೆ ಅದನ್ನ ವಿವೇಚಿಸಿ ಅಥವಾ ಅದರ ಹಿನ್ನೆಲೆ ಮುಂತಾದವುಗಳನ್ನ ನೋಡಿ ಯಾವುದು ಈ 4 ಸತ್ಯತೆಗಳಲ್ಲಿ ಯಾವ ಭಾಗಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಎಂಬುದನ್ನ ನಾವು ನೋಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಹಿಂದಿನ ಒಂದು ಸಂಸ್ಕೃತಿ ಹೀಗಿದೆ, ಏನಂದ್ರೆ ನಾವು ಕಾಣುವಂಥದ್ದೆಲ್ಲ ಕಣ್ಮುಚ್ಚಿ ನಂಬುವಂಥದ್ದು. ಈ ದಿವಸ ಪ್ರಪಂಚ ಎಲ್ಲ ನೋಡ್ತಾ ಇದ್ದೇವೆ. ಈ ಬೇರೆ ಬೇರೆ ಜಾತ್ರೆಗಳು, ಬೇರೆ ಬೇರೆ ಗಂಗಾ ಸ್ನಾನ ಮುಂತಾದವುಗಳನ್ನೆಲ್ಲ ನೋಡುವಾಗ, ಕಣ್ಣು ಮುಚ್ಚಿ ಸತ್ಯತೆ ಇಲ್ಲದೆ ಇರುವಂಥದ್ದು ನೋಡುವಾಗ, ಅಲ್ಲಿಯ ಒಂದು ಅವರ ನಂಬಿಕೆಯನ್ನ ಪರೀಕ್ಷೆ ಮಾಡುವಾಗ ಅವರು ಹೇಳುವಂಥದ್ದು ಏನು ಗೊತ್ತೇ, ಏನೋ ಸ್ವಾಮಿ ನೀವು ಹೇಳ್ತಾರೆ, ಆದ್ರೆ ನಮಗ್ ನಂಬಿಕೆ ಇದಂಗಿದೆ, ನಮಗ್ ನಂಬಿಕೆ ಇದೆ. ಒಂದು ಚಿಕ್ಕ ಉದಾಹರಣೆ, ಒಬ್ರು ಬಹಳ ಪಂಡಿತರೊಬ್ರು ಹೇಳ್ತಾ ಇದ್ರು, ಇಂದ್ರ ಸೃಷ್ಟಿಕರ್ತ, ಅವನು ಎಲ್ಲರನ್ನು ಉಂಟು ಮಾಡಿದ,
ಅವನು ಭಸ್ಮಾಸುರ ಎಂಬಂತ ರಾಕ್ಷಸನನ್ನು ಉಂಟು ಮಾಡಿದ್ರು. ಮಾಡುವಾಗ ವರ ಕೇಳಿದ್ನಂತೆ ಅವನು ಭಸ್ಮಾಸುರ, ನಾನು ಯಾರ ತಲೆ ಮೇಲೆ ಕೈ ಇಟ್ರೆ ಅವ್ರು ಸುಟ್ಟೋಗ್ಬೇಕು ಎಂಬುದಾಗಿ. ಇವನು ಕೊಟ್ಬಿಟ್ಟ. ಕೊಟ್ಟದ ಮೇಲೆ ಇವನು ಹೋಗಿ ಇಂದ್ರನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದಾಗ ಇಂದ್ರ ತಪ್ಪಿಸ್ಕೊಂಡು ಓಡ್ರಂತೆ. ಅವ್ರನ್ನ ಹಿಂಬಾಲಿಸಿ ಓಡುವಾಗ ಕಡೆಗೆ ಓಡಿ ಓಡಿ ಸಾಧ್ಯವಿಲ್ಲದೆ ಆ ಭಸ್ಮಾಸುರನ ಕೈಯಲ್ಲಿದ್ದ ಕೈಯನ್ನ ಅವನ ತಲೆಗೆ ಇಡುವಂತೆ ಮಾಡಿ ಅವನಲ್ಲೇ ಸುಟ್ಟೋದ ಎಂಬುದಾಗಿ. ಇದನ್ನ ನಂಬುತ್ತೀರಾ ಎಂಬುದಾಗಿ ಕೇಳಿದ್ರು. ನಾನು ಹೇಳಿದೆ, ನೀನ್ ನಂಬು ಎಂಬುದಾಗಿ ಹೇಳುವಾಗ ನಾನು ನಿಮ್ಮ ಆಚಾರ ಮುಂತಾದವುಗಳು ನಿಮ್ಮ ನಂಬಿಕೆಗೆ ಧಕ್ಕೆ ಆಗುವಂತೆ ನಾನು ನಂಬಲಿಕ್ಕೆ ಹೋಗಲ್ಲ. ಅದು ಸತ್ಯತೆಗಳನ್ನು ನೋಡುವಾಗ ಅನೇಕ ಈ ರೀತಿಯಾದ ನಂಬಿಕೆ ಎಂಬ ಮೂಢ ಒಂದು ನಂಬಿಕೆಯಲ್ಲಿ ನಾವು ಕಾಲ ಕಳೆಯುತ್ತಾ ಇರುವುದನ್ನು ನಾವು ನೋಡ್ಬೋದಾಗಿದೆ. ಈ ದಿವಸ ನಮ್ಮ ಸತ್ಯವೇದವನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಸತ್ಯವೇದವನ್ನ ಇಷ್ಟೊಂದು ನಮ್ಮ ಸ್ವಂತ ಭಾಷೆಯಲ್ಲಿ ಚಿಕ್ಕದಾದಂತ ನಾವು ನಡೆಯುವಾಗೆಲ್ಲ ಹೋಗುವಾಗ್ಲೆಲ್ಲ ಕೈಗೆ ಸಿಗುವಂತ ರೀತಿಯಲ್ಲಿ ವಾಟ್ಸಪ್ ಮುಂತಾದವುಗಳ ಮುಖಾಂತರವಾಗಿ ಸಿಗುವಂತ ಸತ್ಯವೇದವನ್ನ ನಾವು ಓದ್ತಾ ಇಲ್ಲ. ಸತ್ಯವೇದವನ್ನ ನಾವು ಗಮನಿಸ್ತಾ ಇಲ್ಲ. ಸತ್ಯವೇದವನ್ನು ಹೇಗೆ ಓದಬೇಕು ಎಂಬುದಾಗಿ ತಿಳುವಳಿಕೆ ಕೊಡುವವರು ಯಾರಿಲ್ಲ. ನಾನು ಎಲ್ಲ ಕಡೆಗಳಲ್ಲಿ ಎಲ್ಲ ಡಿನಾಮಿನೇಷನ್ ಸಂಡೇ ಸ್ಕೂಲ್ಗಳ ಇನ್ವೈಟ್ ಮಾಡಿ ಅನೇಕ ಕಡೆ ಹೋಗಿದ್ದೇನೆ. ಅಲ್ಲಿ ಹೋಗುವಾಗ ಅವ್ರು ನನಗೆ ಕೊಡುವಂಥದ್ದು ಏನು ಗೊತ್ತೇ, ಅವರು ಹೇಳುವಂಥದ್ದು, ನೀವು ಡೀಟೇಲ್ ನೀವು ಹೇಳಬೇಡಿ, ಸುಮ್ಮನೆ ಜಸ್ಟ್ ಮುಕ್ಕಾಲು ಗಂಟೆ ಕೊಡ್ತೇವೆ, ಅದರಲ್ಲಿ ನೀವು ಅರ್ಧ ಗಂಟೆ ನೀವು ತಗೊಳ್ಳಿ, ಇನ್ನು ಕಾಲು ಗಂಟೆ ನಿಮ್ಮನ್ನು ಹೋಗ್ಲಿಕ್ಕೆ ಅಂದರೆ ನನ್ನನ್ನು ಹೋಗ್ಲಿಕ್ಕೆ ಕಾಲು ಗಂಟೆ ಅರ್ಧ ಗಂಟೆ ನಾನು ಕೊಡುವಂಥ ಪರಿಸ್ಥಿತಿ. ನನಗೆ ಇದೆಲ್ಲ ಯೋಚನೆ ಮಾಡುವಾಗ, ಸ್ವಾಮಿ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಮಾಡುವಾಗ ದೇವರು ಈ ವಾಕ್ಯವನ್ನು ನನಗೆ ಪದೇ 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 ಎಚ್ಚರಿಸ್ತಾ ಇದ್ದಾನೆ. ದಯಮಾಡಿ ನಾನು ಇದನ್ನ ಕಳೆದ ಸಾರಿ ಒಂದ್ಸಾರಿ ನಾನು ಇದನ್ನ ಬೇರೆ ರೀತಿಯಲ್ಲಿ ಹೇಳಿದ್ದೇನೆ, ಆದ್ರೂ ಇದನ್ನ ನನ್ನ ಹೃದಯ ಭಾರವನ್ನ ನಾನು ಅರ್ಥ ಮಾಡಿಕೊಳ್ಳುವಂತ ದೇವರ ಸೇವಕರ ಸಭಾ ಹಿರಿಯರ ಮತ್ತು ವಿಶ್ವಾಸಿಗಳಾದಂತ ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಯಾಕೆಂದ್ರೆ ನನ್ನ ಹೃದಯದ ಭಾರವನ್ನ ನೀವು ಹಂಚಿಕೊಳ್ರಿ, ನೀವು ನನಗೆ ಮನಸ್ಸಿಗೆ ಹೇಳ್ಬೇಕು. ನಾನು ಕೆಲವ್ರಿಗಾದ್ರೂ ನಾನು ಹೇಳಿದೆ ಎಂಬುದಾಗಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಪೂರಕವಾಗಿ 2 ಸಮುವೇಲನ 18ನೇ ಅಧ್ಯಾಯದಲ್ಲಿ ದಾವೀದನ ಒಂದು ಬಹಳ ವಿಷಾದಕರವಾದಂತ, ಬಹಳ ದುಃಖಕರವಾದಂತ ಒಂದು ಸನ್ನಿವೇಶ ನೋಡ್ತೇವೆ ನಾವು 18ನೇ ಅಧ್ಯಾಯ 30ರಲ್ಲಿ. ಇದನ್ನು ಕೇಳಿ ಅರಸನು ಎದೆಯೊಡೆದವನಾಗಿ, ನನ್ನ ಮಗನೇ ಅಬ್ಷಾಲೋಮನೇ, ನನ್ನ ಮಗನಾದ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿರುತ್ತಿತ್ತು. ಅಬ್ಷಾಲೋಮನೇ, ನನ್ನ ಮಗನೇ ಎಂದು ಕೂಗಿ ಅಳುತ್ತಾ ಹೆಬ್ಬಾಗಿಲಿನ ಮೇಲಿರುವ ಕೋಣೆಗೆ ಹೋದನು. ಮತ್ತು 19ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ, ಅರಸನು ತನ್ನ ಮೋರೆಯನ್ನ ಮುಚ್ಚಿಕೊಂಡು, ನನ್ನ ಮಗನಾದ ಅಬ್ಷಾಲೋಮನೇ, ನನ್ನ ಮಗನೇ ಎಂದು ಬಹಳವಾಗಿ ಗೋಳಾಡಿದನು. ಯಾರು ಗೊತ್ತೇ? ಈತನ ದಾವೀದನು. ಆತನು ಸಿಂಹ, ಕಾಡು ಪ್ರಾಣಿಗಳು ತನ್ನ ಮಂದಿಯನ್ನ ಹಿಡಿಲಿಕ್ಕೆ ಬರುವಾಗ ಬರೀ ಕೈಯಲ್ಲಿ ಹೋರಾಡಿದಂತ ಶೂರ. ಅಷ್ಟೇ ಅಲ್ಲ, ಆ ಗೊಲ್ಯಾತನ ಹಿನ್ನೆಲೆ ನಾವು ನಾನು ಅನೇಕ ಗ್ರಂಥಗಳ ಹಿನ್ನೆಲೆಗಳನ್ನು ಓದ್ತಾ ಬಂದೆ. ಆ ಗ್ರಂಥಗಳು ಅವರೆಲ್ಲರೂ ತಲೆಮಾರಿನವರು. ಈ ಯಾರು ಬಾಬೆಲ್ ಕಟ್ಟಿದವನು ಇಮ್ರೋದನ ಕಾಲದಲ್ಲಿ ಅದು ಹೆಚ್ಚಿನದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಚಾನ್ಸ್ ಕೊಟ್ಟು ಅವನ ಹೆಂಡತಿ, ಅದು ಸೆರಾಮಿಟಿಸ್, ಅದು ದೊಡ್ಡ ಕತೆ, ಅದು ನಾನು ನಿಧಾನವಾಗಿ ಹೇಳ್ತೇನೆ. ಆದ್ರೆ ಇಲ್ಲಿ ನೋಡುವಾಗ, ಇಲ್ಲಿ ಶೂರನಾದಂತ ಒಬ್ಬ ಅರಸನು, ಶೌರ್ಯವಂತನಾದಂತ ಅರಸನು, ಅವನು ಯುದ್ಧದಲ್ಲಿ ಅವನು ಕೊಲ್ತಾ ಇದ್ದ, 1000 ಗಟ್ಟಲೆ ಆಗಿ ಕೊಲ್ತಾ ಇದ್ದ, 1000 ಗಟ್ಟಲೆ ಆಗಿ ಸ್ತ್ರೀಯರನ್ನ, ಗರ್ಭಿಣಿ ಸ್ತ್ರೀ ಹೊಟ್ಟೆ ಸೀಳ್ತಾ ಇದ್ದ, ಮಕ್ಕಳನ್ನು ಸಾಯಿಸ್ತಾ ಇದ್ದ. ಆದ್ರೆ ಇಂಥವನು ಇಲ್ಲಿ ಅಳ್ತಾ ಇದ್ದಾನೆ. ಎಲ್ಲಿ? ಎಲ್ಲರೆದುರಿಗೆ ಮೋರೆ ಮುಚ್ಚಿಕೊಂಡು ಅಳ್ತಾ ಇದ್ದಾನೆ, ನನ್ನ ಮಗನೇ ಅಬ್ಷಾಲೋಮನೇ, ನನ್ನ ಮಗನಾದ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಅಬ್ಷಾಲೋಮನೇ, ನನ್ನ ಮಗನೇ ಎಂಬುದಾಗಿ ಅಳ್ತಾ ಹೆಬ್ಬಾಗಿಲಿನಿಂದ ಕೋಣೆಗೆ ಹೋದಂತೆ, ಅಂದ್ರೆ ಜನರು ನೋಡುವಂತೆ. ಇಂಥ ದುಃಖಕರವಾದಂತಹ ಸನ್ನಿವೇಶದಲ್ಲಿ ದಾವೀದನು ಇದ್ದ. ಅದೇ ದಾವೀದನ ಕೀರ್ತನೆಗಳಲ್ಲಿ ನೋಡುವಾಗ ಅವನು ಅನೇಕ ಜಯಗಳನ್ನು ಹೊಂದಿ, ಕಡೆಗೆ ನಾನು ಅದನ್ನ ಪ್ರಸಂಗ ಮಾಡೋದು ಬಹಳ ಮಾಡ್ಬೇಕು, ನಾನು ಅದನ್ನು ಕಟ್ ಮಾಡ್ತೇನೆ. ಆದ್ರೆ ಅವನು ಅನೇಕ ಪ್ರವಾದನೆಗಳನ್ನು ಮುಂತಿಳಿಸ್ತಾ,
ಮುಂದೆ ದೇವರು ಯೋಚಿಸಿರುವಂತ ಅನೇಕ ಕಾರ್ಯಗಳನ್ನು ಅವನು ಪವಿತ್ರಾತ್ಮ ಭರಿತನಾಗಿ ಅದನ್ನು ಪ್ರವಹಿಸಿದ. ಅಷ್ಟೇ ಅಲ್ಲ, ಅದರಲ್ಲಿ ಎಲ್ಲಾ ವಿಧವಾದಂತಹ ಸ್ಥಿತಿಗತಿಗಳನ್ನು ತಿಳಿಸಿ ಆತನು ತನ್ನ ಒಂದು ಬಲಹೀನತೆಯನ್ನು ಅರಿಕೆ ಮಾಡಿಕೊಂಡು ದೇವರ ಹತ್ರ ಆತನು ಹೃದಯ ಬಿಚ್ಚಿಕೊಂಡು ಆತನು ಕ್ಷಮಾಪಣೆ ಹೊಂದಿ ದೇವರಿಗೆ ಹೃದಯ ಕೊಪ್ಪುವಂತ ಮನುಷ್ಯನು ಎಂಬುದಾಗಿ ಹೆಸರನ್ನು ಪಡೆದ ಎಂಬುದಾಗಿ ನಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಸನ್ನಿವೇಶ ನೋಡುವಾಗ ಇವನಿಗೆ ತನ್ನ ಮಗನು ಸತ್ತಿದ್ದು ದುಃಖ ಇತ್ತು, ಹೌದು. ಆದ್ರೆ ಅವನಿಗೆ ಅಷ್ಟೇ ಅಲ್ಲ, ಬೇಕಾದಷ್ಟು ಮಕ್ಕಳಿದ್ರು ಅವನಿಗೆ. ನಾವು ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಆತನಿಗೆ ಬಹಳ ಜನ, ದಾವೀದನು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ ನೋಡುವಾಗ ದಾವೀದನು ಯೆರೂಸಲೇಮಿನಲ್ಲಿ ಸಹ ಕೆಲವು ಮಂದಿ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಇನ್ನೂ ಕೆಲವು ಮಂದಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದರು. ಅಲ್ಲಿ ಅವನಿಗೆ ಹುಟ್ಟಿದ ಗಂಡು ಮಕ್ಕಳು ಹೆಸರು ಶಮೂಹ, ಶೋಬಾಬ್, ನಾತಾನ್, ಸೊಲೊಮೋನ್, ಇಬ್ಹಾರ್, ಎಲಿಶುವ, ಎಲ್ವೆಲೆಟ್, ನೋಗಹ, ನೆಫೆತ್, ಮಾಫಿಯಾ, ಬಹಳ ಜನ ಗಂಡು ಮಕ್ಕಳಿದ್ರು. ಈ ಅಬ್ಷಾಲೋಮನು ಎರಡನೇ ಮಗ, ಸೆಕೆಂಡ್ ಸನ್. ಅಬ್ಷಾಲೋಮನ ಮೊದಲನೇ ಮಗ ಅಮೋನನು, ಎರಡನೇ ಮಗ ಅಬ್ಷಾಲೋಮನು, ಬಹಳ ಹೆಸರುವಾಸಿಯಾದವರು. ಮತ್ತು ಮತ್ತೆ ಮೂರನೇ ಒಂದು ಸೊಲೊಮೋನ್, ಬಹಳ ಸತ್ಯವೇದದಲ್ಲಿ ಬಹಳ ಪ್ರಖ್ಯಾತವಾದಂತಹ ಹೆಸರುಗಳಿರುವಂತವ್ರು. ಆದ್ರೆ ಅಬ್ಷಾಲೋಮನು ಸತ್ತದ್ದರಿಂದ ದಾವೀದನು ದುಃಖ ಭರಿತನಾದ. ಆದ್ರೆ ನಿಜವಾಗಿ ದುಃಖ ಭರಿತನಾದ ಯಾವಾಗ? ಯಾಕೆಂದ್ರೆ ನಾನು ಇದನ್ನ 1000 ವರ್ಷ, ಇಲ್ಲಿಗೆ ಸುಮಾರು 3,500 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ಹೇಳ್ತೇನೆ. ಅಲ್ಲಿ ಜನಗಳ ಬರೀ ಜನಗಳ ಸಾವು ಅಥವಾ ಯುದ್ಧ ಅದು ಕಾಮನ್ ಆಗಿತ್ತು. ಈ ಶತ್ರುಗಳು ಬಂದಾಗ ಅಲ್ಲಿ 1000 ಜನನ ಕೊಂದ್ರು, 10,000 ಜನನ ಕೊಂದ್ರು, 1,00,000 ಜನನ ಕೊಂದ್ರು ಅನ್ನೋದು ಕಾಮನ್ ಆಗತ್ತ. ಅವರ ಮನಸ್ಸಿಗೆ ಯಾವ ಒಂದು ಎಫೆಕ್ಟ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ತನ್ನ ಒಬ್ಬ ಮಗ ಅಬ್ಷಾಲೋಮನು ಸತ್ತದ್ರಿಂದ ಗೋಳಾಡ್ದ. ಆದ್ರೆ ಇದನ್ನ ಆಳವಾಗಿ ಆಲೋಚನೆ ಮಾಡುವಾಗ ಇವನು ಅತ್ತಿದ್ದು ಯಾಕೆ ಗೊತ್ತಾ? ನಾವು ಅನೇಕ ಏನು ಚೀಫ್ ಪ್ರೀಸ್ಟ್ ಅಥವಾ ದೇವರನ್ನು ನಡೆಸ್ತಾ ಇದ್ದಂತ ಹಿನ್ನೆಲೆಯನ್ನು ನಾವು ನೋಡುವಾಗ ಅನೇಕರು ಸಮುವೇಲನು ಮತ್ತೆ ಏಲಿ ಮುಂತಾದವುಗಳನ್ನು ನೋಡುವಾಗ ಅವರು ದೊಡ್ಡ ಕೆಲಸವನ್ನು ಮಾಡಿದ್ರು. ಅವರ ಹೆಸರು ಇನ್ನೂ ಇದೆ. ಅವರು ನಡೆಸಿದಂತ ಜನರನ್ನ ತಪ್ಪುದಾರಿಗೆ ಹೋಗ್ತಾ ಇದ್ದಂತ ಜನರನ್ನ ಕರ್ತನ ಬಳಿಗೆ ನಡೆಸಿದ್ರು. ಅವರು ಆ ಜನಗಳಿಗೋಸ್ಕರ ಹೋರಾಡಿದ್ರು, ಹೌದು. ಆದ್ರೆ ಇಲ್ಲಿ ನೋಡುವಾಗ ದಾವೀದನು ಬಹಳ ಹೆಸರುವಾಸಿಯಾಗಿದ್ದ. ಆ ದಿವಸಗಳಲ್ಲಿ ಹೆಂಡತಿಯರು ಎಷ್ಟು ಜನ ಅದು ಲೆಕ್ಕ ಇಲ್ತಾ ಇರಲ್ಲ, ಎಷ್ಟಾದ್ರೂ ಇತ್ತು. ಅದೇ ಸೊಲೊಮೋನ್ ಅಷ್ಟೊಂದು ದೇವರಿಂದ ಆಶೀರ್ವಾದ ಹೊಂದಿದವನು ಸುಮಾರು 1,000 ಜನರಷ್ಟು ಹೆಂಡರನ್ನು ಮಾಡಿಕೊಂಡ ಅಂತ ನಾವು ನೋಡ್ತೇವೆ ಮುಂದೆ. ಇಲ್ಲಿ ದಾವೀದನ ಹತ್ತದ ಕಾರಣ ಏನು? ತನ್ನ ಅಬ್ಷಾಲೋಮನು ಅಷ್ಟೊಂದು ಪ್ರೀತಿ ಉಳ್ಳವನ? ಇಲ್ಲ. ಅಬ್ಷಾಲೋಮನು ತನ್ನನ್ನ ಕೊಲ್ಲಲಿಕ್ಕೆ ಬಂದಂತವನು. ಆತನನ್ನ ಅಪ್ಪ ಕಾಡೊಳಗೆಲ್ಲ ಹೋಗಿ ಬಂಡೆ ಸಂಧಿಗಳಲ್ಲಿ ಮಲಗಿ ತಪ್ಪಿಸ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದಾಗ ಆತನು ಹುಡುಕ್ದಂತವನು. ತಾನು ಅಬ್ಷಾಲೋಮನು ಅಪ್ಪ ಎಲ್ಲಿ ಸಿಕ್ಕಿದ್ರು ಕೊಂದಾಕ್ಬೇಕು, ತಾನು ರಾಜನಾಗ್ಬೇಕು ಎಂಬುದಾಗಿ ಆತನು ಓಡಾಡ್ತಾ ಇದ್ದಂತವನು. ಬಹಳ ಶೂರ ಅಬ್ಷಾಲೋಮನು. ಎರಡನೇವನು, ಮೊದಲನೇವನು ಅಮೋನನು ಆ ರಾಜಕುಮಾರರಲ್ಲಿ ಬಹಳ ಹೆಸರುವಾಸಿಯಾದಂಥವ್ರು. ಅಮೋನನು ಹಿರಿಮಗ. ಆತನು ಮಾಡಿದ್ದೇನೆಂದ್ರೆ, ಯಾಕೆ ಆತನು ಕೊಲ್ಲಲ್ಪಟ್ಟ ಅಬ್ಷಾಲೋಮನಿಂದ ಅಂದ್ರೆ, ಅಮೋನನು ತನ್ನ ತಂಗಿಯನ್ನ ಮೋಹಿಸಿ ಅವಳನ್ನ ಕೆಡಿಸಿದ. ತನಗೆ ಅಸೌಖ್ಯ ಎಂಬುದಾಗಿ ಹೇಳಿ ಮಲಗಿರುವಾಗ ತಂದೆಯ ಪರ್ಮಿಷನ್ ತಗೊಂಡು ಅವಳು ಬಂದು ಅಡಿಗೆ ಮಾಡಿ ಅದನ್ನ ನಾವು ನೋಡ್ತೇವೆ. ನಾನು ಅದನ್ನ ಡೀಟೇಲ್ ಆಗಿ ಹೇಳಲಿಕ್ಕೆ ಸಮಯ ಇಲ್ಲ. ತನ್ನ ತಂಗಿಯನ್ನು ಮೋಹಿಸಿದಂತ ಅವನು ಕೆಟ್ಟವನೇ. ಎರಡನೇದು ಅಬ್ಷಾಲೋಮನು ತನ್ನ ತಂದೆಯೇ ಕೊಲ್ಲಿಕ್ಕೆ ಬಂದಂತವನು. ಹಾಗೆ ಒಬ್ಬೊಬ್ಬರನ್ನು ನೋಡುವಾಗ ಯಾರೂ ಸರಿಯಾದಂತ ಸ್ಥಿತಿಯಲ್ಲಿ ಇದ್ದಂಥವರಲ್ಲ. ಹಾಗಿದ್ರೆ ತನ್ನನ್ನು ಕೊಲ್ಲಲಿಕ್ಕೆ ಬಂದಂತವನು, ತನ್ನನ್ನ ಮೃಗದಂತೆ ಬೇಟೆ ಆಡಿದಂತ ತನ್ನ ಮಗ ಸತ್ತದ್ದನ್ನು ನೋಡಿ ಇವನು ದುಃಖಪಟ್ಟನ? ಇನ್ನೂ ಆಳವಾಗಿ ನೋಡುವಾಗ ಅಲ್ಲ, ಅವನ ಹಾಗೆ ದುಃಖ ಪಡ್ಲಿಕ್ಕಿಲ್ಲ.
ಮಗ ಸತ್ತಿದ್ದು ಸರಿ, ಅಬ್ಷಾಲೋಮ್ನೆ ಅಂದದ್ದು ಹತ್ತ ಸರಿ. ಆದ್ರೆ ಅವನು ನಿಜವಾಗಿ ಅಂತ ದುಃಖ ಪಟ್ಟಿದ್ದು ಯಾಕೆಂದ್ರೆ, ನೋಡು, ಅಮೋನನು ಬಹಳ ಸುಂದರನು, ಅವನ ಮಕ್ಕಳೆಲ್ಲ ಬಹಳ ಸೌಂದರ್ಯವಂತರು. ಆತನ ಅಬ್ಷಾಲೋಮನು ಬಹಳ ಆ ಮಕ್ಕಳನ್ನ ಅವನು ಸರಿಯಾಗಿ ಬೆಳೆಸಲಿಲ್ಲ. ಅವ್ರ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ. ಅಮೋನನು ತನ್ನ ತಂಗಿಯನ್ನ ಕೆಡಿಸಲಿಕ್ಕೆ ಪ್ರಯತ್ನ ಪಟ್ಟ. ಅಮೋನನು ಇವನು ಅಬ್ಷಾಲೋಮನು ತನ್ನ ತಂದೆಯನ್ನ ಕೊಲ್ಲಿಕ್ಕೆ ಬಂದ, ತನ್ನ ಅಣ್ಣನನ್ನು ಕೊಂದ. ಮತ್ತೆ ಅದೋನಿಯನ್ ಎಂಬುದಾಗಿ ಹೇಳುವಾಗ ಆ ತಂದೆ ವಯಸ್ಸಾದಾಗ ಸಾಯುವಂತ ಸ್ಥಿತಿಯಲ್ಲಿ ಇದ್ದಾಗ ಅವನು ತಾಯಿಯನ್ನ ಕರ್ಕೊಂಡೋಗಿ ತನಗೆ ತಂದೆಯ ಒಂದು ಸ್ಥಾನವನ್ನು ಕೊಡು ಎಂಬುದಾಗಿ ಹೇಳಲಿಕ್ಕೆ, ಅಥವಾ ತಾನು ಮದುವೆ ಆಗ್ತೇನೆ ಎಂಬುದಾಗಿ, ತನ್ನ ಚಿಕ್ಕಮ್ಮನನ್ನು ಮದುವೆ ಆಗ್ತೇನೆ ಎಂಬುದಾಗಿ ಪ್ರಯತ್ನ ಪಟ್ಟಂತವನು. ಯಾರೂ ಉದ್ಧಾರ ಆಗ್ಲಿಲ್ಲ. ಎಲಿಯನನ್ನ ಇವನ ಸಮೂವೇಲನ ಅಭಿಷೇಕಿಸುವಾಗ ಏಲಿ, ಅವನು ಕೂಡ ಅವನ ಮಕ್ಕಳು ಸರಿಯಾದ ದಾರಿಯಲ್ಲಿ ಬರಲಿಲ್ಲ. ಮತ್ತೆ ಅದಲ್ಲದೆ ಇನ್ನು ಹಾಗೆ ನೋಡುವಾಗ ಒಬ್ಬೊಬ್ಬ ಹಿರಿಯರನ್ನು ನೋಡುವಾಗ ಅವರೆಲ್ಲರೂ ತಾವು ದೇವರಿಗೆ ಮೆಚ್ಚುಗೆಯಾಗಿದ್ದರು, ಆದರೆ ತಮ್ಮ ಮಕ್ಕಳನ್ನ ಬೆಳೆಸಲಿಲ್ಲ. ಇಲ್ಲಿ ದಾವೀದನು ಅತ್ತಿದ್ದು ಹೇಗೆ ಅಂದ್ರೆ, ಯಾಕೆ ಇಷ್ಟೊಂದು ಅತ್ತನಿಂದಾಗಿ ಹೇಳಿದ್ರೆ, ಅದೊಂದು ಜೀವ ಹೋಯ್ತು, ಪ್ರಾಣ ಹೋಯ್ತು, ತನ್ನ ಶತ್ರು ಕೊಂದ ಎಂಬುದಾಗಿ, ಶತ್ರು ಸತ್ತ ಎಂಬುದಾಗಿ ಸಂತೋಷ ಪಡುವುದರ ಬದಲಾಗಿ ಎದೆ ಬೆಡ್ಕೊಂಡು ಅಷ್ಟೊಂದು ಜನರು 10,000 ಜನ ಗಟ್ಟಲೆ ಆಗಿ ಸೌಲನ್ನು ಕೊಂದ, 10,000 ಗಟ್ಟಲೆ ಆಗಿ ದಾವೀದನು ಕೊಂದ ಎಂಬುದಾಗಿ ಮಹಿಳೆಯರು ಡ್ಯಾನ್ಸ್ ಮಾಡಿ ಅವನನ್ನ ಸಂಭ್ರಮಿಸ್ತಾ ಇದ್ದಂತ ಸ್ಥಿತಿಯಲ್ಲಿ ಅವರ ಎದುರಿಗೆ ಈತನು ಅತ್ತನು ಎಂಬುದಾಗಿ ನೋಡ್ತೇವೆ. ನಾನು ಹೀಗೆ ನೆನೆಸ್ತೇನೆ, ಅವನು ಹತ್ತಿದ್ದಕ್ಕೆ ಪ್ರಾಮುಖ್ಯವಾದಂತ ಕಾರಣ ತನ್ನ ಮಕ್ಕಳನ್ನ ನೆನಪು ಮಾಡಿಕೊಂಡ. ನಾನು ಬೆಳೆಸಬೇಕಾದಂತ ರೀತಿಯಲ್ಲಿ ಬೆಳೆಸಲಿಲ್ಲ. ಆತನು ಕೀರ್ತನೆಗಳಲ್ಲಿ ಬಹಳ ಕಡೆ ನೋಡ್ತೇವೆ, ಸೊಲೊಮೋನನನ್ನು ನೋಡ್ತೇವೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕ ಹಾಗೆ ಹುಡುಗನನ್ನು ಶಿಕ್ಷಿಸು ಅಂದ್ರೆ ಶಿಕ್ಷೆ ಮಾಡುವಂಥದ್ದಲ್ಲ, ಶಿಕ್ಷಣ ಕೊಡು, ಮುಪ್ಪಿನಲ್ಲೂ ಓರೆ ಆಗನು ಆತನು ಹೇಳ್ದ. ಎಲ್ಲವನ್ನ ಬೋಧನೆಗೆ ಇಟ್ಟ, ಆದ್ರೆ ಅನುಭವಕ್ಕೆ ಬರಲಿಲ್ಲ. ಪ್ರಿಯರೇ, ಇಲ್ಲಿ ನೋಡುವಾಗ ದಾವೀದನು ಹತ್ತಿದ್ದು ಕಾರಣ, ಅಷ್ಟೊಂದು ಜನರಿಗೆ ಮರ್ಯಾದೆಯನ್ನ ಕಳ್ಕೊಂಡವನಾಗಿ ಹತ್ತಿದ್ದು ಯಾಕೆಂದ್ರೆ, ತನ್ನ ಪರಿಸ್ಥಿತಿಯನ್ನು ನೆನೆಸ್ಕೊಂಡು, ಅಯ್ಯೋ ನನ್ನ ಮಗನನ್ನ, ಇಷ್ಟೊಂದು ಸೌಂದರ್ಯವುಳ್ಳ ಮಗನನ್ನ ಅವನು ಇಷ್ಟ ಬಂದ ಹಾಗೆ ಬಿಟ್ಟೆ, ಆ ಅಮೋನನ್ನ ಇಷ್ಟ ಬಂದ ಹಾಗೆ ಬಿಟ್ಟೆ, ಅವನನ್ನ ಕಾಪಾಡದೆ, ಬಾಕಿ ಗಂಡು ಮಕ್ಕಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬಿಟ್ಟೆ, ಹೆಣ್ಣು ಮಕ್ಕಳನ್ನ ಅವರಿಷ್ಟ ಪ್ರಕಾರ ಬಿದ್ದು. ಆದ್ರೆ ನಾನು ರಾಜನಾದೆ, ನಾನು ಮಾತ್ರ ದೇವರಿಗೆ ಪ್ರಿಯನಾದೆ. ಕಾರಣ ಏನಂದ್ರೆ, ಅವನು ದೇವರ ಸನ್ನಿಧಿಯಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಎಂಬುದಾಗಿ ಗೊತ್ತಿದೆ. ಆದ್ರೆ ಅದನ್ನ ನೆನಪು ಮಾಡಿಕೊಂಡು ಹೇಳ್ತಾನೆ, ನಾನೊಂದು ವೇಳೆ ನಾನು ಬೋಧಿಸಿದಂತೆ ಹೇಳಿದ್ರೆ, ನಾವು ಜ್ಞಾನೋಕ್ತಿಗಳಲ್ಲಿ ಕೀರ್ತನೆಗಳಲ್ಲಿ ಬಹಳ ಕಡೆ ನಾವು ನೋಡ್ತೇವೆ, ನಾವು ಹೇಗೆ ಇರ್ಬೇಕು ಎಂಬುದಾಗಿ. ಯಾಕೆಂದ್ರೆ ಇದು ಆರಂಭದಲ್ಲೇ ಬರೆಯಲ್ಪಟ್ಟಿತ್ತು. ಉದಾಹರಣೆಗೆ ಧರ್ಮೋಪದೇಶ ಕಾಂಡದಲ್ಲಿ ಅದು ದೇವರಿಗೆ ಬಹಳ ದೇವರು ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾ ಇದ್ದಾನೆ. ಏನಂತಂದ್ರೆ 6ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ್ಲೂ, ದಾರಿ ನಡೆಯುವಾಗ್ಲೂ, ಮಲಗುವಾಗ್ಲೂ, ಏಳುವಾಗ್ಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನ ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ, ತಲೆಬಾಗಿಲುಗಳ ಮೇಲೆ ಇವುಗಳನ್ನು ಇರಬೇಕು. ಸತ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಮಕ್ಕಳಿಗೆ ನೀವು ಕೊಡಿ. ಉದಾಹರಣೆಗೆ ನಾವು ಸೊಲೊಮೋನನ್ನು ನೋಡುವಾಗ, ಸೊಲೊಮೋನ್ ಬಹಳ ಆಳವಾಗಿ ಬರೀತಾನೆ, ಮಕ್ಕಳಿಗೆ ಹೇಗೆ ಮಕ್ಕಳಿಗೆ ಸರಿಯಾಗಿ ಬೆಳೆಸಲಿಲ್ಲ ಆದ್ರೆ ತಂದೆಗೆ ಅದನ್ನು ಶತ್ರು ಆಗ್ತಾನೆ ಎಂಬ ಬಹಳ ವಿಷಯಗಳಲ್ಲಿ ಹೇಳ್ತಾನೆ. ಆದರೆ ಕಡೆಯಲ್ಲಿ ಅವನು ಜ್ಞಾನೋಕ್ತಿಗಳ ಕಡೆ ಅಧ್ಯಾಯದಲ್ಲಿ ತನ್ನ ಜ್ಞಾನದ ಮೇಲೆ, ತನ್ನ ಒಂದು ತಿಳುವಳಿಕೆ ಮೇಲೆ ಆತನು ಇಟ್ಟು ದೇವರ ಮಾತನ್ನ ಮರೆತು, ಆತನು ಕಡೆಯಲ್ಲಿ ಆತನು ಇಡೀ ಇಸ್ರಾಯೇಲ್ ರಾಜ್ಯ ಛಿದ್ರವಾಗುವಂತೆ, ಅಂದ್ರೆ 2 ಭಾಗ ಆಗುವಂತೆ ಮಾಡಿದ. ಕಡೆಯಲ್ಲಿ ಆತನು ಪರಮಗೀತೆಗಳು ಬರೆಯುವಾಗ ಅದರಲ್ಲಿ ಬರೀತಾನೆ, ಅದನ್ನ ಬಹಳ ಕಾಲ ಅದನ್ನ ಪರಿಶುದ್ಧ ಗ್ರಂಥದಲ್ಲಿ ಸೇರಿಸಬಾರ್ದು ಎಂಬುದಾಗಿತ್ತಂತೆ. ಆ ಚರಿತ್ರೆಗಳಲ್ಲಿ ನೋಡುವಾಗ
ಆದ್ರೆ ಅದನ್ನ ಕೆಲವರು ಅದರಲ್ಲಿರುವಂತ ಸತ್ಯಾಂಶಗಳನ್ನು ನೆನಪು ಮಾಡಿ ಅದನ್ನ ಬಹಳ ಗೀತೆಗಳಲ್ಲಿ ಶ್ರೇಷ್ಠವಾದ ಗೀತೆ ಎಂಬುದಾಗಿ ಹೇಳಿದ್ರು. ಅದನ್ನ ಧ್ಯಾನ ಮಾಡುವಾಗ ಅದರಲ್ಲಿ ಕಾಣ್ತೇವೆ. ಅದರಲ್ಲಿ ಅನೇಕ ವಿಷಯಗಳು ನಾವು ಪಬ್ಲಿಕ್ ಆಗಿ ಅಥವಾ ನಾವು ಸತ್ಯವೇದ ಪಾರಾಯಣಗಳಲ್ಲಿ ಅದನ್ನ ಎಲ್ಲೂ ಓದುವುದಿಲ್ಲ. ಯಾಕೆಂದ್ರೆ ಅದು ಓದುವಾಗ ಅರ್ಥವಾಗದೇ ಇರುವಾಗ ಬರೀ ಪ್ರಾಪಂಚಿಕವಾದಂಥ ವಿಷಯಗಳೇ ಬರ್ತದೆ. ಆದ್ರೆ ಅದರ ಆಳವಾಗಿ ಅರ್ಥ ಮಾಡಿಕೊಳ್ಳುವಾಗ ಆ ಪರಮಗೀತೆಗಳಲ್ಲಿರುವಂತ ಆ ಯೇಸು ಕ್ರಿಸ್ತನು ಮತ್ತು ಅನ್ಯರಾದಂಥ ನಾವು ಇವರನ್ನ ಬೇರೆ ಬೇರೆಯಾಗಿಟ್ಟು ಅದು ಪದ್ಯ ಭಾಗ ಎಂಬುದಾಗಿ ಅಲ್ಲಲ್ಲಿ ನಾವು ಪಲ್ಲವಿ ಅನುಪಲ್ಲವಿಗಳು ಓದಂತ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿರುವಂತ ಸತ್ಯಾರ್ಥವನ್ನು ಜೋಡಿಸಿ ಓದುವಾಗ ಅದರಂತ ಪುಸ್ತಕ ಇಲ್ಲ ಎಂಬುದಾಗಿ ಗೊತ್ತು. ಹೇಗೂ ವಿಷಯಕ್ಕೆ ಬರ್ತೇನೆ. ದಾವೀದನು ಈಗ ಹತ್ತಕ್ಕೆ ಕಾರಣ ಏನಂದ್ರೆ ತನ್ನ ಮಗನಾದ ಅಬ್ಷಾಲೋಮನನ್ನ ತಾನು ಬೆಳೆಸಲಿಲ್ಲ ಎಂಬುದಾಗಿ ನಾನು ಹೀಗೆ ಅರ್ಥ ಮಾಡಿಕೊಳ್ತೇನೆ. ಸತ್ಯದಲ್ಲಿ ಬಹಳ ಮಾತುಗಳಿದೆ. ಉದಾಹರಣೆಗೆ ಯೆರೆಮೀಯನು ಇದರಿಂದ ಬರುವಾಗ, ಸೆರೆಮನೆಯಿಂದ ಬರುವಾಗ, ಬಾಬೆಲ್ನಿಂದ ಬರುವಾಗ ಆತನು ಹೇಳ್ತಾನೆ, ರಾತ್ರಿಯ ಒಂದೊಂದು ಜಾವಳೆಯಲ್ಲಿದ್ದು ಗೋಳಾಡಿರಿ, ನಿಮ್ಮ ಹೃದಯವನ್ನು ನೀರಿನ ಸಾರವೋ ಎಂಬಂತ ರೀತಿಯಲ್ಲಿ ಹರಿಯಬಿಟ್ಟು. ನಾನು ಅದನ್ನು ಓದ್ತೇನೆ. ನನ್ನ ಸೇವೆಗೆ, ಮಕ್ಕಳ ಸೇವೆಗೆ ಅದಕ್ಕೆ ಕಾರಣ ಆಗಿದ್ದು ರಾತ್ರಿಯ ಒಂದೊಂದು ಜಾವದ 2ನೇ ಅಧ್ಯಾಯ ಲೆಮೆಂಟೇಶನ್, ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನದಲ್ಲಿ ರಾತ್ರಿ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡ್ರಿ. ಪ್ರತಿಯೊಂದೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಮತ್ತೆ ಅದೇ ಸಮಯದಲ್ಲಿ 3ನೇ ಅಧ್ಯಾಯದಲ್ಲಿ ಅನ್ನ ಬೇಕೆನ್ನುವ ಎಳೆ ಮಕ್ಕಳಿಗೆ ಕೊಡೋರು ಯಾರು ಇಲ್ಲ ಎಂಬುದಾಗಿ. ಅಂದ್ರೆ ಆ ಸಂದರ್ಭದಲ್ಲಿ ಹಾಗಿತ್ತು. ಅವರೆಲ್ಲರೂ ಸೆರೆಮನೆಗೆ ಹೋದಾಗ ಮಕ್ಕಳ ವಿಷಯದಲ್ಲಿ ತಾತ್ಸಾರ ಮಾಡಿದ್ರು. ನಾನು ಅಷ್ಟಕ್ಕೆ ನಿಲ್ಲಿಸ್ತೇನೆ. ಇನ್ನೂ ಹೇಳದಾದ ಸತ್ಯದಲ್ಲಿರುವಂತ ಪೂರ್ವ ವಿಷಯಗಳನ್ನು ನಾನು ಮಕ್ಕಳ ವಿಷಯದಲ್ಲಿ ಹೇಳಬಲ್ಲೆ. ಆದ್ರೆ ಈಗಿನ ಪರಿಸ್ಥಿತಿಗೆ ಸಮಯ ನಮಗೆ ಅಲ್ಪವಾಗಿರೋದ್ರಿಂದ ಈಗಿನ ಸಮಯಕ್ಕೆ ಅನ್ವಯಿಸಿಕೊಳ್ಳುವಾಗ ಈ ದಿವಸ ಮಕ್ಕಳ ಒಂದು ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನೋಡಿದ್ರೆ, ಸೈಕಾಲಜಿ ಅಥವಾ ಮನೋಶಾಸ್ತ್ರದ ಪ್ರಕಾರವಾಗಿ ಅದರಲ್ಲಿ 4 ವರ್ಷಕ್ಕೆ 50% ದೊಡ್ಡ ಮೆದುಳು ಬೆಳೆದಿರ್ತದಂತೆ. 9 ವರ್ಷಕ್ಕೆ ಇನ್ನು 3%, 30% ಜಾಸ್ತಿ ಆಗ್ತದೆ. ಅಂದ್ರೆ 5, 3, 8. ಇನ್ನು 20% 18 ವರ್ಷಕ್ಕಂತೆ. ನಾನು ಅದನ್ನ ಕಟ್ ಮಾಡ್ತೇನೆ. ಅದನ್ನ ಹೇಗೆ ಅನ್ನುವಂಥದ್ದನ್ನ ವಿಭಜನೆ ಹೇಗೆ ಇದೆ ಎಂಬುದಾಗಿ ಅವರು ಉಳಿಸಿರುವಂತ ಸತ್ಯವೇದಲ್ಲಿರುವಂತ ವಿಷಯಗಳನ್ನೇ ಅವರು ತಿಳಿಸಿದ್ದಾರೆ. ಆದ್ರೆ ಒಂದು ವಿಷಯದಲ್ಲಿ ಹೇಳ್ತಾನೆ, ಸಮಯ 14 ಆಯ್ತು, ನನಗೆ 5-6 ನಿಮಿಷಗಳಿದೆ ಅಷ್ಟೇ. 2 ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ವರ್ಷಗಳ ಹಿಂದೆ ನಾವು ಉಡುಪಿಯಲ್ಲಿದ್ದಾಗ ಒಬ್ಬರು ಬಂದು ಇಂಥ ಸ್ಥಳಕ್ಕೆ ಬರ್ಬೇಕು, ನೀವು ಉಪ್ಪಿನಂಗಡಿ ಅನ್ನುವಂಥ ಸ್ಥಳಕ್ಕೆ ಬರ್ಬೇಕು. ಯಾಕೆ? ಅಲ್ಲಿ ಪಾಸ್ಟರ್ ನಿಮ್ಮನ್ನು ಹೇಗಾದ್ರೂ ಮಾಡಿ ಕರ್ಕೊಂಡು ಬನ್ನಿ ಎಂದಿದ್ದಾರೆ. ಯಾಕೆ? ತಮಿಳ್ನಾಡಿಂದ ಒಬ್ರು ದೇವರ ಸೇವಕರು ಬಂದಿದ್ದಾರೆ. ಅವರಿಗೆ ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ. ಅವರಿಗೆ ತಮಿಳಿನಲ್ಲಿ ಹೇಳ್ತಾ ಇದ್ದಾರೆ, ಪ್ರವಾದಿಯ ಹಾಗೆ. ಅವರ ತಮಿಳನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾಯ್ತು. ಆದ್ರೆ ಅಲ್ಲಿ ನಾನು ದೇವರ ಮುಂದೆ ಅವರ ರೂಮ್ಗೆ ಹೋಗ್ಬಿಟ್ಟು ಅಡ್ಡ ಬಿದ್ದು ದೇವ್ರ ಹತ್ರ ನಾನು ಕ್ಷಮಾಪಣೆ ಕೇಳಿದೆ. ಏನ್ ಗೊತ್ತೇ, ನನ್ನ ಒಂದು ಪರಿಸ್ಥಿತಿ, ಮಕ್ಕಳ ಸೇವೆಯಲ್ಲಿ ಸುಮಾರು 57 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಮಕ್ಕಳ ಸೇವೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಇಡೀ ಪ್ರಪಂಚದಲ್ಲಿ, ಅಮೆರಿಕ ಮತ್ತೆ ಡೆಲ್ಲಿ ಎಲ್ಲಾ ಕಡೆಗಳಲ್ಲಿ ನಾನು ಮಕ್ಕಳಿಗೆ ಸೇವೆ ಮಾಡಿದ್ದೇನೆ. ಆದ್ರೆ ಅದನ್ನ ನೋಡುವಾಗ, ಇದನ್ನ ಕೇಳುವಾಗ ಹೃದಯ ನನಗೆ ಚುಚ್ಚಿತು. ಎಲ್ಲಿವರೆಗೂ ಚುಚ್ಚಿತು ಅಂದ್ರೆ, ನಾನು ಯಾಕೆ ನಮ್ಮ ಜನರಿಗೆ ತಿಳಿಸಬಾರ್ದು ಎಂಬುದಾಗಿ ನಾನು ಅಲ್ಲಿಂದ ಶುರು ಮಾಡಿದೆ. ಏನಂದ್ರೆ, ಪ್ರತಿ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇದು ಬರ್ದು ಅಲ್ಲ, ಒಂದು ಲಿಸ್ಟ್ ನಲ್ಲಿ 30 ಡಿಸ್ಟ್ರಿಕ್ಟ್, ಅವಾಗ 30 ಡಿಸ್ಟ್ರಿಕ್ಟ್ ಹೆಸರು ಬರ್ದು ಅದನ್ನ ಬಹಳ ಹೃದಯ ಭಾರ ಇರುವಂತವ್ರಿಗೆ ಕೊಟ್ಟು, ನಿಮ್ಮ ಮುಖ ತೊಳೆಯುವಂತ ಆ ಒಂದು ಸ್ಥಳದಲ್ಲಿ ಅದನ್ನ ಅಂಟಿಸಿ ನೀವು ಹಲ್ಲುಜ್ಜುವಾಗ ಅದನ್ನ ನೋಡ್ರಿ. ಈ ದಿವಸ ಇಂಥ ದಿವಸ ಯಾವ ಊರಿಗೆ, ಯಾವ ಡಿಸ್ಟ್ರಿಕ್ಟ್ ನಾನು ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಹಲ್ಲುಜ್ತಾ ಪ್ರಾರ್ಥನೆ ಮಾಡಿ ಸಾಕು ಎಂಬುದಾಗಿ ಇಡೀ ಕರ್ನಾಟಕಕ್ಕೆ ಹಂಚಿದ್ದೆ. ಅಲ್ಲಿದ್ದಂತ ವಿಷಯ ಏನು ಗೊತ್ತಾ,
ಇಸ್ರಾಯೇಲ್ ಇರುವಂತ ವಿಷಯ ತಿಳಿಸಿ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಕನ್ನಡಕ್ಕೆ. ಅವರು ಹೇಳಿದ್ರು, ಅಮೆರಿಕ ಅಂತ ದೊಡ್ಡ ದೊಡ್ಡ ರಾಜ್ಯ, ರಷ್ಯಾ ದೊಡ್ಡ ರಾಜ್ಯ, ಈ ಎಲ್ಲಾ ರಾಜ್ಯಗಳಿಂದ ಕಂಪೇರ್ ಮಾಡಿದ್ರೆ ಅಮೆರಿಕ ಅನ್ನುವಂಥದ್ದು ಕಿರುಬೆರಳಿನ ತುದಿಗಿರುವಂತ ಅಷ್ಟೇ ಇದೆ. ಅದು ಮೆಡಿಟೇರಿಯನ್ ಅಥವಾ ಭೂಮಧ್ಯ ಸಮುದ್ರದ ಪಕ್ಕದಲ್ಲಿರುವಂಥದ್ದು. ಅದನ್ನ ವಿವರವಾಗಿ ತಿಳಿಸಿದ್ರು. ನನಗೆ ಅದನ್ನ ವಿವರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ವಿಷಯಕ್ಕೆ ಬರ್ತೇನೆ. ಅಷ್ಟು ಚಿಕ್ಕ ರಾಷ್ಟ್ರ ಇಸ್ರೇಲ್ ರಾಜ್ಯ, ಅದನ್ನ ನೋಡಿ ಅಮೆರಿಕ ರಷ್ಯಾ ಎಲ್ಲ ಭಯಪಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಇರುವಂತ ಇಸ್ರೇಲ್ ಸುತ್ತ ಸುಮಾರು 7 ರಾಜ್ಯಗಳು, ಅಂದ್ರೆ ಮುಸ್ಲಿಂ ರಾಜ್ಯಗಳು ಈ ಅಮೆರಿಕನ್ ಇಸ್ರೇಲ್ನ ಭೂಮಧ್ಯ ಸಮುದ್ರ ತಳ್ಳಿಬಿಡೋಣ ಎಂಬುದಾಗಿ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಯಾರು ಕೈ ಹಾಕ್ಲಿಕ್ಕೆ ಭಯ ಪಡ್ತಾರಂತೆ, ಅಷ್ಟೊಂದು ಸ್ಟ್ರಾಂಗ್ ಇದಾರಂತೆ. ಅಷ್ಟೊಂದು ಅವರು ಇಸ್ರಾಯೇಲ್ರು ಅಷ್ಟು ಚಿಕ್ಕ ರಾಜ್ಯವಾಗಿ, ಅದರಲ್ಲಿ ಇರುವಂತದ್ದು ಆ ಇಸ್ರೇಲ್ದಲ್ಲಿ ಇರುವಂತ ಅರ್ಧ ಮರಳುಗಾಡು, ಅರ್ಧ ಈ ಮೃತ್ಯು ಸರೋವರ, ಇವೆಲ್ಲ ಇದ್ದು ಅದನ್ನು ಮ್ಯಾನೇಜ್ ಮಾಡಿ ಈ ದಿವಸ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಹೇಗೆ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಅದನ್ನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನನ್ಗೆ ಆಗ್ಲಿಲ್ಲ, ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಳಿದ್ರು, ಮದುವೆ ಆಗುವಂಥವ್ರು ಅವರ ಹಿರಿಯರಿಗೆ, ಅಂದ್ರೆ ಸಭಾ ಹಿರಿಯರಿಗೆ ಹೇಳುವಾಗ ಅವರು 2 ತಿಂಗಳು ಮೊದಲೇ ಬರ್ಲಿಕ್ಕೆ ಹೇಳ್ತಾ ಇದ್ರಂತೆ, 2 ತಿಂಗಳು ಟ್ರೈನಿಂಗ್ ಅಂತ. ಅವ್ರು ಹೇಳ್ತಾ ಇದ್ರಂತೆ, 2 ತಿಂಗಳಲ್ಲಿ ಹೀಗೆ ಹೇಳ್ತಾ ಇದ್ರಂತೆ, ಇಲ್ಲಿವರೆಗೆ ನೀವು ಇಷ್ಟ ಬಂದಾಗಿ ಓಡಾಡ್ತಾ ಇದ್ರಿ, ಆದ್ರೆ ಈಗ ನೀವು ಒಂದು ದೊಡ್ಡದಾದಂತ ಒಂದು ಸಂವಾದಕ್ಕಾಗಿ ಅಥವಾ ಒಂದು ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಸಿದ್ಧ ಆಗ್ತಾ ಇದ್ದೀರಿ. ಏನಂದ್ರೆ 2 ತಿಂಗಳಾದ್ಮೇಲೆ ನೀವು ಮದುವೆ ಆಗ್ತೀರಾ. ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ನೀವು ದೇವರ ಹತ್ರ ಪ್ರಮಾಣ ಮಾಡ್ಬೇಕು. ಹೇಗೆ? ಆ 2 ತಿಂಗಳಲ್ಲಿ ಅವರನ್ನ ಮನಸ್ಸನ್ನು ಸಿದ್ಧಪಡಿಸ್ತಾ ಇದ್ರಂತ. 2 ತಿಂಗಳಲ್ಲಿ ಏನಂದ್ರೆ, ಪ್ರತಿ ದಿವಸ ಅವರು ಈ ಇಸ್ರಾಯೇಲ್ನವ್ರಿಗೆ ಮುಖ್ಯವಾದಂಥ 5 ಕಾಂಡಗಳಲ್ಲ, ಆ ಕಾಂಡಗಳನ್ನು ಕೊಟ್ಟು ಇದನ್ನ ಪ್ರತಿ ದಿವಸ ನೀವಿಬ್ರು ಓದ್ಬೇಕು, ಎದ್ದು ಕೂಡಲೇ ಓದ್ಬೇಕು. ಮತ್ತೆ ಒಂದು ವಾದ್ಯವನ್ನು ಕೊಡ್ತಾರೆ, ಆ ವಾದ್ಯ ಇಟ್ಟು ಇಬ್ರು ಹಾಡ್ಬೇಕು. ನಾವು ಹಾಡ್ತೇವೆ ಎಂಬುದಾಗಿ ಪ್ರಾಮಿಸ್ ಮಾಡಿ ಆಮೇಲೆ ಮದುವೆ ಕೊಡ್ತೀವಿ. ಈ ದಿವಸ ಅವ್ರಿಗೆ ಹಾಕಿಕೊಂಡಿರುವಂತ ಆ ಒಂದು ವಿಷಯಗಳು ಈ ದಿವಸ ಇಡೀ ಪ್ರಪಂಚವನ್ನ ಭಯಪಡಿಸುವಂತ ರೀತಿಯಲ್ಲಿ ಅವರು ಬೆಳೆದಿದ್ದಾರೆ. ಜ್ಞಾನದಲ್ಲಿ, ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಟೆಕ್ನಿಕಲ್ ನೋಡ್ರಿ, ಎಲ್ಲವೂ ಇಸ್ರಾಯೇಲ್ನವ್ರೆ. ಎಲ್ಲಾ ಇಸ್ರಾಯೇಲ್ನ ಮಾಡಿರೋ ಟೆಕ್ನಿಕಲ್ ಬೇರೆ ಬೇರೆ ಸಂಶೋಧನೆಗಳೆಲ್ಲ ಮಾಡಿರುವಂತವ್ರೆ. ಅಷ್ಟೊಂದು ಶ್ರೇಷ್ಠವಾಗಿರುವಾಗ ಅವರಿಗೆ ಸಿಕ್ಕಿದ್ದೇನೆಂದ್ರೆ, ಅವರು ಮದುವೆ ಆಗುವಾಗ ದೇವರ ಹತ್ರ ಇದು ಮಾಡ್ತಾರಂತೇನು, ಪ್ರಾಮಿಸ್ ಮಾಡ್ತಾರಂತೆ. ಹಾಗಿದ್ರೆ ಮದುವೆ ಆಗಿ ಅವ್ರಿಗೆ ಮಗು ಹುಟ್ಟುವಾಗ ಆ ಮಗುವನ್ನು ಸಂಪೂರ್ಣವಾಗಿ ಬಿಲ್ಡಪ್ ಆಗಿರ್ತದಂತೆ. ಇನ್ನೂ ಒಂದು ಸಂಭವ ಹೇಳೋದಾದ್ರೆ, ನಮಗೆ ಉಡುಪಿಯಲ್ಲಿ ಒಂದು ದೊಡ್ಡದಾದಂತ ಒಂದು ಟೀಚರ್ಸ್ ಫೆಲೋಶಿಪ್, ಸುಮಾರು 60-70 ಜನ ಟೀಚರ್ಸ್, ಎಲ್ಲಾ ವರ್ಗದ ಟೀಚರ್ಸ್ ಇದ್ರು. ಅವರ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ನನಗೆ ಹೇಳಿದ್ರು. ಮತ್ತೆ ಜೊತೆಯಲ್ಲಿ ಒಬ್ರು ಹೆಸರುವಾಸಿಯಾದಂತ ಮಣಿಪಾಲ್ ಆಸ್ಪತ್ರೆ ಹೆಸರುವಾಸಿಯಾದಂತ ಸೈಕ್ರೆಟಿಸ್ಟ್ ಅವರು ಕೂಡ ಇದ್ರು. ಅದರಲ್ಲಿ ಈ ತರಂಗ ಅನ್ನೋ ಪತ್ರಿಕೆ ಬರ್ತಾ ಇತ್ತು ನೋಡಿ, ಅದರ ಎಡಿಟರ್, ಅವ್ರ ಹೆಸರು ಮತ್ಬಿಟ್ಟೆ, ಅವರು ಕೂಡ ಇದ್ರು. ಅವರು ಹೇಳ್ತಾ ಇದ್ರು ಮಕ್ಕಳ ಮೆದುಳು ಹೇಗೆ ಬೆಳೀತದೆ ಎಂಬುದನ್ನ. ಅವರು ಕೂಡ ಸೈಕ್ರೆಟಿಸ್ಟ್ ಹೇಳ್ತಾ ಇದ್ರು, ಈ 3 ಅಂಶಗಳನ್ನು, ಜ್ಞಾನ, ತಿಳುವಳಿಕೆ ಮತ್ತು ವಿವೇಕ, ಈ 3 ವಿಷಯದಲ್ಲಿ ಹೇಳ್ತಾ ಇದ್ರು. ಹೇಗೆ ಅದನ್ನ ಜೋಡಿಸ್ಬೇಕು, ಹೇಗೆ ಯಾರ ಡ್ಯೂಟಿ, ಯಾರ ಕರ್ತವ್ಯ ಇದು ಎಂಬುದನ್ನು ಹೇಳ್ತಾ ಇದ್ರು. ಆಗ ನಾನು ಸತ್ಯದಂತ ಈ ವಿಷಯಗಳನ್ನು ತಿಳಿಸ್ದೆ. ಆಗ ಆ ತರಂಗದ ಎಡಿಟರ್ ಅಮ್ಮ ಎದ್ದು ನಿಂತಂದ್ರು, ನೋಡಿ ಇವ್ರು ಹೇಳುವಂಥದ್ದು ನಿಜ. ಅಮೆರಿಕದಲ್ಲಿ ನನ್ನ ಮಗಳಿದ್ದಾಳೆ, ಅವಳು ನನಗೆ ಒಂದು ದಿವಸ ಫೋನ್ ಮಾಡಿಲ್ಲ, ಅಮ್ಮ ನಾನು 7 ತಿಂಗಳು ಗರ್ಭಿಣಿ, ನನಗೆ ಭಯ ಆಗ್ತಾ ಇದೆ, ಡಾಕ್ಟರ್ ಹೇಳಿದ್ದಾರೆ ನನಗೆ ಅಬಾರ್ಷನ್ ಆಗ್ತದೆ ಅಥವಾ ಅಬಾರ್ಷನ್ ಆಗ್ತದೆ ಎಂಬುದಾಗಿ, ನನಗೆ ಭಯ ಇದೆ. ಅವ್ರಿಗೆ ಹೇಳಿದ್ರಂತೆ, ನಾನು ಇನ್ನು 3 ದಿವಸದಲ್ಲಿ ಬರ್ತೀನಿ ಮಗಳೇ, ನೀನೇನು ಭಯ ಪಡ್ಬೇಡ ಅಂತ. ಹೋಗಿ ಅವ್ರು ಮಾಡಿದಂತ ಒಂದು ಕೆಲಸ ಏನಂದ್ರೆ, ಆ ಮಗಳ ಹೊಟ್ಟೆ ಮೇಲೆ ಕೈ ಇಟ್ಟು ಮಾತಾಡೋದ್ರಂತೆ. ಯಾಕೆ ಮಗ ಎಷ್ಟು ಬೇಗ ಬರ್ತೀಯ, ಇನ್ನೂ 1-2 ತಿಂಗಳು ಇರು, ಇದ್ಬಿಟ್ಟು ಆಮೇಲೆ ಬಾ. ಪ್ರತಿ ದಿವಸ ಒಂದು ದಿವಸಕ್ಕೆ 4-5 ಸಾರಿ ಆ ಮಗುವಿನ ಕೂಡ ಹೇಳ್ತಾ ಇದ್ರಂತೆ. ಆಕೆಗೆ ಸುಖವಾದಂತ ಹೆರಿಗೆ ಆಯ್ತಂತೆ, ಮಗು ಆರೋಗ್ಯವಾಗಿದೆ ಅಂತೆ. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಮಕ್ಕಳು ಗರ್ಭದಲ್ಲೇ ಕಲೀಲಿಕ್ಕೆ ಶುರು ಆಗ್ತದಂತ್ರಿ.
ಮಕ್ಕಳು ಗರ್ಭದಲ್ಲೇ ಕಲೀಲಿಕ್ಕೆ ಶುರು ಆಗ್ತದೆ. ಮೊದಲನೇ 4 ವರ್ಷಗಳಲ್ಲಿ ನಮ್ಮ ಹಿರಿಯರುಗಳನ್ನು ನೋಡುವಾಗ ಅವರು ಪ್ರತಿ ಒಂದೊಂದನ್ನು ತಿದ್ದುತ್ತಾ ಇದ್ರು. ಅಜ್ಜಿ ತಾತ ಅವರ ಮಾತನ್ನ ಕೇಳ್ತಾ ಎಲ್ಲ ಕಂಬೈನ್ಡ್ ಗುಂಪು ಕುಟುಂಬ. ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಬೋಧಿಸ್ತಾ ಇದ್ರಂತೆ. ತಂದೆ ತಾಯಿಗಳ ಭಾರ ಇತ್ತಂತೆ. ಒಂದು ಕುಟುಂಬದಲ್ಲಿ ತಗೊಳ್ಳಿ ಎಷ್ಟು ಮಕ್ಕಳು ಅಂದ್ರೆ 7 ಅಂದ್ರೆ ಹೆಚ್ಲಿ ಅಂತ ಆಶೀರ್ವದಿಸೋರು. ಅವಾಗ ಯಾವುದು ಟೆಕ್ನಿಕಲ್ ಇರಲಿಲ್ಲ. ಈ ದಿವಸ 2 ಮಕ್ಕಳಿಗೆ ಭಾರವಾಗಿ ಪರಿಗಣಿಸ್ತಾ ಇದೆ. ಅವರಿಗೆ ಜ್ಞಾನ ಕೊಡ್ಬೇಕಂದಾಗ ಸಾಕಷ್ಟು ಹಣವನ್ನು ಕೊಡ್ತಾರೆ. ಆದ್ರೆ ಅವರಿಗೆ ಕಲಿಸಬೇಕಾದಂತ ರೀತಿಯ ತಿಳುವಳಿಕೆಯನ್ನ ಕೊಡ್ತಾ ಇಲ್ಲ. ಈ ದಿವಸ ಗವರ್ಮೆಂಟ್ನವರು ಇದ್ದಾರೆ ವ್ಯಾಲ್ಯೂ ಓರಿಯೆಂಟೆಡ್ ಎಜುಕೇಶನ್ ಎಂಬುದಾಗಿ. ಅಂದ್ರೆ ವ್ಯಾಲ್ಯೂ ಅಂದ್ರೆ ಮೌಲ್ಯಾಧಾರಿತ ಎಜುಕೇಶನ್ ಎಂಬುದಾಗಿ ಅದನ್ನು ಕಲಿಸ್ತಾ ಇದ್ದಾರೆ. ಅದನ್ನ ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ. ಹಾಗಿದ್ರೆ ಕ್ರೈಸ್ತರಾದಂತ ನಾವು ಮಾಡುವಂಥದ್ದೇನು? ನಮ್ಮ ಸಭೆಗಳಲ್ಲಿ ನಾನು ಎಲ್ಲ ಸಭೆಗಳಿಗೂ ನಾನು ನೇರವಾಗಿ ಮಾತಾಡಿದ್ದೀನಿ. ಕೆಲವರು ಕೆಟ್ಟವನಾಗಿದ್ದೇನೆ. ಏನ್ ಗೊತ್ತೇ, ಮಕ್ಕಳಿಗೆ ಸಂಡೇ ಸ್ಕೂಲ್ ಟೀಚ್ ಮಾಡುವಾಗ ಅವ್ರಿಗೆ ಯಾವ ಒಂದು ಹಿನ್ನೆಲೆ ಗೊತ್ತಿಲ್ಲ. ಅವ್ರು ಸುಮ್ಮನೆ ಹಾಡಿದ್ರೆ ಸಾಕು, ಅವ್ರು ಡ್ಯಾನ್ಸ್ ಮಾಡಿದ್ರೆ ಸಾಕು, ಬರೀ ಬಾಯ್ಪಾಠದ ವಚನ ಹೇಳಿದ್ರೆ ಸಾಕು, ಅಷ್ಟರಲ್ಲೇ ನಿಲ್ಸ ಅಥವಾ ಕಥೆ ಹೇಳಿದ್ರೆ ಸಾಕು. ಆದ್ರೆ ಮಕ್ಕಳಿಗೆ, ಎಳೆಯ ಮಕ್ಕಳಿಗೆ ನಾವು ಬೋಧಿಸ್ಬೇಕಾಗಿದ್ದು ಚಿಕ್ಕ ಮಕ್ಕಳಿಂದ ಬೋಧಿಸ್ಬೇಕಾದ್ರೆ ಹೇಗೆ? ಹುಟ್ಟಿದ ಮಕ್ಕಳ ಬಂದಿದ್ರೆ ಮಕ್ಕಳೇ ಬೋಧಿಸ್ತಾರೆ. ಹೇಗೆ? ಟಾಟಾ ಮಾಡು, ಹಲೋ ಹೇಳು. ಮಕ್ಕಳು ಮಾತಾಡುವಂಥದ್ರಲ್ಲೇನೆ ಅವರಿಗೆ ನಾವು ಮಕ್ಕಳು ಕಲಿಸುವಂಥದ್ದು ಕಲಿಸ್ತಾ ಇದ್ರಂತೆ. ನಾನು ಆ ಪುಸ್ತಕವನ್ನು ಬರೆದೆ. ಅದು ಬರೆದಾಗ ಒಬ್ಬ ಬಿಷಪ್ ಅಲ್ಲಿದ್ದ ಒಬ್ಬರು ಬಿಷಪ್ ಸುಮಾರು 500 ಪುಸ್ತಕಗಳಲ್ಲೇ ತಗೊಂಡ್ಬಿಟ್ರು. ನಾನು ಅದಾದ್ಮೇಲೆ ಬೇರೆಯವರು ಹೇಳಿದ್ರು, ನನಗೆ ಹೆಚ್ಚು ಪ್ರಿಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 1000ನೇ ಮಾಡಿರೋಂಥ ಅನ್ನುವಾಗ, ಹೋಗ್ಲಿ ನಿಮ್ಮ ಹೆಸರು ಹೇಳಿ ನಾವು ಮಾಡ್ತೀವಿ. ಬೇಡ, ನಿಮ್ಮ ಹೆಸರು ಹೇಳಿ ಬೇಕಾದ್ರೆ ಪ್ರಿಂಟ್ ಮಾಡಿ ಎಂಬುದಾಗಿ ಹೇಳಿದೆ. ಬಹಳಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಿಂಟ್ ಆಯ್ತು. ನಾನು ಜ್ಞಾನಿ ಎಂಬುದಾಗಲ್ಲ. ಆದ್ರೆ ಈ ದಿವಸ ನಮ್ಮ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ರಕ್ಷಣೆ ಕುರಿತಾಗಿ ನಾನು ಹೇಳಿದೆ 4 ಸತ್ಯತೆಗಳ ವಿಷಯವಾಗಿ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗಲ್ಲ ಬಿಡ್ರಿ. ದೊಡ್ಡವರಾದ್ಮೇಲೆ ಎಲ್ಲಿಗೆ ತಿಳಿತಾರೆ? ಪ್ರಾಮುಖ್ಯವಾದಂತ ಅಸ್ತಿವಾರದ ಸತ್ಯತೆಗಳು ಅಂದ್ರೇನು? ರಕ್ಷಣೆ, ಕೃಪೆ ಮತ್ತು ಮಾನಸಾಂತರ. ಇದು 3 ಪ್ರಾಮುಖ್ಯವಾದಂತಹ ಅವ್ರಿಗೆ ಅರ್ಥ ಆಗಲ್ಲ ಬಿಡ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ. ದೇವರ ವಾಕ್ಯದಲ್ಲಿದೆ, ಏನು, ಮಕ್ಕಳಿಗೆ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಬೇರೆಯವರಿಗೆ ತಮಾಷೆಯಾಗಿ ಕಾಣ್ತದಂತೆ, ಹರಟೆ ಆಗ್ತಿರ್ತದೆ. ಆದ್ರೆ ಅದು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಅದು ಖಂಡಿತವಾಗಿ ನಾವು ತಿಳಿಸ್ಬೇಕಾಗಿರುತ್ತೆ ಚಿಕ್ಕ ಮಕ್ಕಳಲ್ಲಿ ಹೇಳುವಂಥದ್ದು. ನೋಡಿ, ಹಿಂದೆ ನಮಗೆಲ್ಲ ಹೇಳ್ತಾ ಇದ್ರು, ಅಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ಅದನ್ನ ಅಷ್ಟಕ್ಕೆ ಆಕ್ಷನ್ ಮಾಡೋದ್ರಲ್ಲಿ ಕಲಿಸ್ತಾ ಇದ್ರು. ಆದ್ರೆ ಅದರ ಸತ್ಯತೆ, ಆಳವಾದ ಸತ್ಯತೆ, ಅದರ ವಿವರಣೆ ಅವಾಗ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲ್ಲ. ಅರ್ಥ ಆಗ್ತದ್ರಿ. 9ನೇ ವರ್ಷಕ್ಕೆ ಮಗು ಕರ್ತನನ್ನ ಅಂಗೀಕರಿಸಿದಂತ ರಕ್ಷಣಾ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದಂತ. ಈ ದಿವಸ ರಕ್ಷಣೆ ಮಾರ್ಗ ನೀನು ಯೇಸುಸ್ವಾಮಿಯನ್ನು ಅಂಗೀಕರಿಸಿದ ಹೇಗೆ ಗೊತ್ತಿಲ್ಲ. ಯೇಸುಸ್ವಾಮಿ ಎಲ್ಲಿದ್ದಾರೆ ಗೊತ್ತಿಲ್ಲ. ನಾನು 23ನೇ ಕೀರ್ತನೆ ಯಾಕೆ ಸಾಕಷ್ಟು ಬೇರೆ ಬೇರೆ ಉದಾಹರಣೆಗಳನ್ನ, ಬೇರೆ ಬೇರೆ ಪುಸ್ತಕಗಳ ಉದಾಹರಣೆ, ಕಥೆಗಳನ್ನು ಹೇಳಿ ಅವರಿಗೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ಮಕ್ಕಳು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವಾಗ ದೇವರ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳುವಂತ ಒಂದು ಸ್ಥಿತಿಗೆ ಬರ್ಬೇಕು. ನಾನು ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಹೇಳಬಲ್ಲೆ, ಅದ್ರ ಸಮಯ ಆಯ್ತು, ನಾನು ನಿಲ್ಲಿಸ್ತೇನೆ. ಮತ್ತೆ ಕೃಪೆ ಎಂಬುದಾಗಿ ಹೇಳುವಾಗ, ಹಳೆ ಒಡಂಬಡಿಕೆಯಲ್ಲೆಲ್ಲ ಓದುವಾಗ, ಅದನ್ನ ನಾನು ಸುಮಾರು ಇದು 7ನೇ ಸಾರಿ ಓದ್ತಾ ಇರೋದು. ನಾನು ಇವಾಗ ಹೆಜ್ಕೇಲ್ನ ಯೆಶಾಯನ ಗ್ರಂಥ ಮುಗಿಸ್ತಾ ಇದ್ದೇನೆ ಮೊದಲಿಂದ. ಅದರಲ್ಲಿ ಬರುವಂತದ್ದು, ಕರ್ತನೇ ನಮಗೆ ಕೃಪೆ ತೋರಿಸು ಎಂಬುದಾಗಿ ಬೇಡಿಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ನಂತರ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಆಕೆ ನಾವು ನಮ್ಮ ಪಾಪಗಳಿಗೆ ತನ್ನ ಪ್ರಾಣವನ್ನು ಕೊಟ್ಟು ಪುನರುತ್ಥಾನ ಹೊಂದಿ ನಮಗೆ ಅದನ್ನು ಬೋಧಿಸಿದ್ದೇನೆಂದ್ರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಅಂದ್ರೇನು? ನಮ್ಮ ತಂದೆ, ನಾವು ಆತನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವ ಅಭಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ನಾನು 22, 23, 24ನೇ ಕೀರ್ತನೆ ಒಂದು ಚಿತ್ರವನ್ನು ಮಾಡಿದ್ದೇನೆ. ನಾನು ಒಂದು ವೇಳೆ ಇವ್ರಿಗೆ ಸೈಮನ್ ಅವ್ರಿಗೆ ಕಳಿಸಿ, ಅಥವಾ ನೀವು ನನ್ನ ಫೋನ್ ಕಳಿಸಿ, ನಾನು ನಿಮ್ಮ ವಾಟ್ಸಪ್ಗೆ ನಾನು ಚಿತ್ರವನ್ನು ಕಳಿಸ್ಕೊಡ್ತೇನೆ. ಅದರಲ್ಲಿ ಹೇಗೆ ದಾರಿ ತಪ್ಪಿ ಹೋದಂತ ಕುರಿ ಹೇಗೆ 22ನೇ ಕೀರ್ತನೆಯ ಶಿಲುಬೆಯ ಆ ಬೆಟ್ಟಕ್ಕೆ ಬರ್ತದೋ, ಆ ಮೊದಲನೇ 21 ವಚನಗಳಲ್ಲಿ
ಯೇಸು ಸುವಾರ್ತೆಗಳಲ್ಲಿ ಹೇಳಲಾರದಂತ ಯೇಸು ಕ್ರಿಸ್ತನ ಶ್ರಮೆ, ಆತನ ಅನುಭವಿಸಿದಂತ ಇದೆಲ್ಲವೂ ವಿವರವಾಗಿ ಕೊಟ್ಟು 22ನೇ ವಚನದಿಂದ 32ನೇ ವಚನ ಆತನ ಪುನರುತ್ಥಾನದ ವಿಷಯದಲ್ಲಿ ಕುರಿತು ಈ ಕುರಿ ಈ ಬೆಟ್ಟವನ್ನು ಹತ್ತಿ ಬಂದಾಗ ಯೆಹೋವನ ಕುರುಬನೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ನಂತರ 1ನೇ ವಚನದಿಂದ ಆತನ ಹಸುಗಾವಲುಗಳಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನಡೆಸ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಎದುರನ್ನು, ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತಿ. ಈ 4 ವಚನಗಳು ಕ್ರಿಸ್ತಿಯ ಬೆಳವಣಿಗೆ. ಈ ದಿವಸ ಯಾವುದು ನಾವು ದೇವರ ವಾಕ್ಯವನ್ನು ಕೇಳ್ತೇವೋ, ಯಾವ ವಿಷಯವನ್ನ ದೇವರನ್ನ ನಮಗೆ ಒಳ್ಳೆ ಬೋಧಕರ ಮುಖಾಂತರ ಅನೇಕ ಆಳವಾದಂತಹ ವಿಷಯಗಳನ್ನು ತಿಳಿಸಿ ಅದರ ಕುರಿತಾಗಿ ಹೆಜ್ಜೆ ಹೆಜ್ಜೆಯಾಗಿ ನಾವು ಹೋಗ್ತೇವೆ. ಆದ್ರೆ 5ನೇ 6ನೇ ವಚನದಲ್ಲಿ ನೋಡುವಾಗ ವೈರಿಗಳ ಮುಂದೆಯೇ ನಮಗೋಸ್ಕರ ಅವತನ, ಅಲ್ಲಿ ಒಬ್ಬ ಪ್ರವರ್ಧಮಾನಕ್ಕೆ ಬಂದಂತ ಸ್ಪಷ್ಟವಾಗಿ ತಿಳಿದಂತ ಮೆಚೂರ್ಡ್ ಕ್ರಿಶ್ಚಿಯನ್ ಅಥವಾ ಬಲಿ ತಂದ ಕ್ರೈಸ್ತನು ಆತನು ನಾನು ದೇವರ ಮಗು. ವೈರಿಗಳ ಮುಂದೆ ಎನ್ನುವಾಗ ನಾನು ಅದನ್ನ ಆಶ್ರಯ ನಗರಗಳ 6 ನಗರಗಳನ್ನ ನಾನು ಕಂಪೇರ್ ಮಾಡಿ ಪುಸ್ತಕ ಬರೆದಿದ್ದೆ. ಅದರಲ್ಲಿ ಮೊದಲನೇದು ಪಿಶೋನ್ ಗಿಹೋನ್ ಅಲ್ಲ, ಪಿಶೋನ್ ಅಲ್ಲ, ಮೊದಲನೇದು ಹೀಗಿದೆ ಕಾದೇಶ್. ಕಾದೇಶ್ ಎಂಬುದಾಗಿ ಹೇಳುವಾಗ ಪರಿಶುದ್ಧ ಸ್ಥಳ. ಅಪರಿಶುದ್ಧ ಸ್ಥಳ ಏನು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಅಲ್ಲಿಗೆ ನಾನು ಹೋಗ್ಲಿಕ್ಕೆ ನನಗೆ ಯಾವ ಸ್ಥಿತಿ, ಅದುವರೆಗೂ 4ನೇ ವಚನದವರೆಗೂ ನಾನು ಇನ್ನೂ ಪಾಪದ ಸಂಬಳವಾದಂತ ನರಕದಿಂದ ನಾನು ಬಿಡುಗಡೆಯಾಗಿ ಪಾಪದ ಶಕ್ತಿಗೆ ಹೋರಾಡ್ತಾ ಬರ್ತಾ ಇದ್ದೇನೆ. ಆದ್ರೆ 5ನೇ ವಚನ 6ನೇ ವಚನದಲ್ಲಿ ಪಾಪದ ಶಕ್ತಿಯಿಂದ ತುಂಬಿದವನಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೆ, ತುಂಬಿ ಹೋಯ್ತು ನನ್ನ ಪಾತ್ರೆ ತುಂಬಿ ಹೋಯ್ತು, ಯೇಸು ನನ್ನನ್ನು ರಕ್ಷಿಸೋಣ ಆಕ್ಷನ್ ಹೇಳ್ಕೊಡ್ತೀವಿ ಅಷ್ಟೇ. ಅದರ ಸ್ಥಿತಿಗೆ ನಾವು ಹೇಳ್ಕೊಡುವುದಾಗಿದೆ ಅವ್ರು ಬೆಳೆಯುತ್ತಾ ಬರುವಾಗ ಸ್ಪಷ್ಟವಾಗಿ ಬರ್ತಾ ಇತ್ತು. ಅಂದ್ರೆ ಅದನ್ನು ಓದುವಾಗ 22ನೇ ಕೀರ್ತನೆ, ಯೇಸು ಕ್ರಿಸ್ತನ ಒಬ್ಬ ಪಾಪಿ ಯೇಸು ಕ್ರಿಸ್ತನ ಬಳಿಗೆ ಬಂದು ನನಗೋಸ್ಕರ ಶಿಲ್ಬೆ ಮೇಲೆ ಸತ್ತಂತ ಯೇಸು ಸ್ವಾಮಿ ಎಂಬುದಾಗಿ ನಂಬಿ ಪುನರುತ್ಥಾನ ಹೊಂದಂತವನ್ನು ಸ್ವೀಕರಿಸಿದ್ದೇನೆ ಎಂಬುದಾಗಿ ಹೇಳಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವ ಸ್ಥಿತಿಗೆ ಬಂದು ಕಡೆಯದಾಗಿ ಆತನು ನನ್ನ ಪಾತ್ರೆ ತುಂಬಿ ಹೊರಸೂಸ್ತದೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತಾನೆ ಎಂಬುದಾಗಿ ಆತನಿಂದ ಅಭಿಷೇಕಿಸಲ್ಪಟ್ಟು 24ನೇ ಕೀರ್ತನೆಗೆ ಬರುವಾಗ 23ನೇ ಕೀರ್ತನೆ ಪಾಪದ ಶಕ್ತಿಯಿಂದ ಹೋರಾಡ್ತಾ, 24ನೇ ಕೀರ್ತನೆ ಪಾಪದ ಸಮ್ಮುಖದಿಂದಲೇ ಬಿಡುಗಡೆ ಆಗುವಂತ ಈ ಶ್ರೇಷ್ಠವಾದಂತ ಈ ಸಂದೇಶವನ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ಪ್ರಿಯರೇ, ಇದನ್ನು ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಕಡೆದಾಗಿ ಹೇಳಿ ಮುಗಿಸ್ತೇನೆ. ನಾನು ಈ ಮಕ್ಕಳ ಸೇವೆಗೆ ನನ್ನನ್ನು ಒಪ್ಪಿಸಿಕೊಟ್ಟಂತ ವಿಷಯ, ಒಬ್ಬ ಭಕ್ತರು ಎರ್ವಿನ್ ಓವರ್ ಹಾಲ್ಸರ್ ಎಂಬಂತವ್ರು, ಅವರು ವಯಸ್ಸಾದಂಥವ್ರು, ಅವ್ರಿಗೆ ಗೂರ್ಲು ಅಂದ್ರೆ ಆಸ್ತಮಾ ಇತ್ತು. ಅವ್ರು ಎಲ್ಲೂ ಪ್ರಯಾಣ ಮಾಡುವಂತ ಸ್ಥಿತಿಯಲ್ಲ. ಅವ್ರಿಗೆ ದೇವರು ಭಾರ ಕೊಟ್ಟ ಪ್ರಪಂಚದ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂತಾಗಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅವ್ರು ಇದ್ದಿದ್ದು ಅಮೆರಿಕದ ಯಾವುದೋ ಒಂದು ಹಳ್ಳಿಯಲ್ಲಿ. ಅವರು ಅಲ್ಲಿ ಮ್ಯಾಪ್ ಇಟ್ಕೊಂಡು ಪ್ರೇಯರ್ ಮಾಡ್ತಾ ಇದ್ರಂತೆ. ಅವ್ರು ಯಾವಾಗ್ಲೂ ದಿವಸಕ್ಕೆ 1 ತಾಸು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋರು. ಎಲ್ಲಿ ದೇವ್ರ ನಡೆಸ್ತಾನ ಆ ದೇಶದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಇದು ನಿಜವಾಗಿ ನಡೆದಿದ್ದು. ಆದ್ರೆ ಒಂದು ದಿವಸ ಅವರು ಪ್ರಾರ್ಥನೆ ಕಂಡು ಬಿಟ್ಟಾಗ ಸುಮಾರು 2.5 ತಾಸು ಆ ಒಂದು ಮೇಲೆ, ಅದು ಯಾವ್ದು ಅಂದ್ರೆ ರಷ್ಯಾ ಅಂತೆ. ರಷ್ಯಾ ಅವಾಗ ಕಮ್ಯುನಿಸ್ಟ್ ದೇಶವಾಗಿತ್ತು. ಅಲ್ಲಿ ಒಳಗಡೆ ಹೋಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಆ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಎಷ್ಟೋ ಜನರು ಮ್ಯಾಗ್ಝಿನ್ ಓದಿದ್ರೆ ಅಂತ ನೆನ್ಸ್ತೇನೆ. ಅಲ್ಲಿ ವ್ಯಾನ್ ತುಂಬಾ ಬೈಬಲ್ ಇಟ್ಕೊಂಡು ಹೇಗಾದ್ರೂ ಮಾಡಿ ಚೆಕ್ ಪೋಸ್ಟ್ ಇಂದ ಒಳಗಡೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟು ಕಾತರತೆಯಿಂದ ಕೂತು ದೇವ್ರ ಹತ್ರ ಕೇಳ್ತಾ ಇದ್ದಂತ ಒಬ್ಬ ಯವನಸ್ಥನಿಗೆ ಗೋ ಇನ್ ಸೈಡ್ ಅಂತ ಹೋದಾಗ ಅವರು ಸೈನಿಕರು ತಡೆದ್ರು, ಕಾವಲಿದ್ದಂಥವ್ರು. ಅದು ಒಂದು ಪುಸ್ತಕ, ವಾಟ್ ಇಸ್ ದಿಸ್ ಬೈಬಲ್ ವೆರಿ ಆರ್ ಟೇಕಿಂಗ್ ಇನ್ ಸೈಡ್, ಗೋ ಅಂತ ಬಿಟ್ರಂತೆ. ಆದ್ರೆ ಅದು ಎಫೆಕ್ಟ್ ಏನು ಅಂದ್ರೆ, ಇವರು ಪ್ರಾರ್ಥನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆಂಡ್ರೂಸ್ ಎಂಬಂತವ್ರು ಇವರು ಈ ಸತ್ಯವೇದನ ಒಳಗಡೆ ಹೋಯ್ತಂತೆ. ಇದು ನನ್ನ ಮಕ್ಕಳ ಸೇವೆಯ ಭಾರವನ್ನು ಹೆಚ್ಚಿಸಿತು. ದೇವರ ಅತ್ಯಧಿಕವಾಗಿ ನನ್ನನ್ನು ಉಪಯೋಗಿಸೋನು. ಅದು ಸಮಯ ಇಲ್ಲ, ನಾನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಮಯ ಆಗಿದೆ, ನಾನು ಮುಗಿಸ್ತಾ ಇದ್ದೇನೆ. ದೇವ್ರು ನನಗೆ ಈ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾಕೆ ಅಂದ್ರೆ ನನ್ನ ಹೃದಯ ಭಾರದಲ್ಲಿ ಯಾಕೋ ಬಹಳ ಕಂಗೆಟ್ಟು ಬಹಳ ಸುಸ್ತಾಗಿದೆ. ಅಯ್ಯೋ, ನಾನು ಎಲ್ಲೂ ಹೋಗಂಗಿಲ್ಲ. ನಾನು ಈಗ ಬೇರೆ ಕಡೆ VBS ಅಲ್ಲಿಗೆ ಹೋಗುವಾಗ ನಾನು ಮಾತಾಡ್ಲಿಕ್ಕೆ ಆಗ್ತದಾ, ನಾನು ಪ್ರಯಾಣ ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗಿ ಬಹಳ ಕುಗ್ಗಿ ಹೋಗಿದ್ದೆ. ಆದ್ರೆ
ಅವರು ಈ ದಿವಸ ನನಗೆ ಹೇಳುವಾಗ ಇದನ್ನ ನಿಮಗಾಗಿ ನೀವು ಸುಮಾರು ಒಂದು 20-25 ಜನ ಸೇರಿದ್ದೀರಿ. ಇವರು ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ, ನೀವು ಹೃದಯ ಪೂರ್ವಕವಾಗಿ ಇಂಥ ಕಡೆಗಳಲ್ಲಿ VBS ಟೀಚರ್ಸ್ ಟ್ರೈನಿಂಗ್ ಆಗ್ತಾ ಇದೆ ಸ್ವಾಮಿ, ಸಹಾಯ ಎಂಬುದಾಗಿ ಹೇಳಿದ್ರೆ ದೇವರು ಅತ್ಯಧಿಕವಾಗಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋಗ್ಬಿಟ್ಟು ನಾವು VBS ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೃದಯ ಭಾರದಿಂದ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡಿದ್ರೆ ದೇವರು ಅತ್ಯದ್ಭುತವಾಗಿ ಬಾಗಿಲನ್ನು ತೆರೀತಾನೆ. ದೇವರು ಆ ರೀತಿಯಾಗಿ ನಿಮ್ಮನ್ನು ನಡೆಸಲಿ.